Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೆಗಾ MCQ ಸೀರೀಸ್ ಇದು 11ನೇ ಕ್ಲಾಸ್ ಇದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಐ ಥಿಂಕ್ ನೀವು ಎಲ್ಲರೂ ಪ್ರೀವಿಯಸ್ ನಮ್ಮ ಈ ಕ್ಲಾಸಸ್ ನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಫಸ್ಟ್ ಟೈಮ್ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಈ ಪ್ರೀವಿಯಸ್ 10 ವಿಡಿಯೋನ ನೋಡ್ಕೊಳ್ಳಿ. ಸೊ ದಟ್ 10 ಸಬ್ಜೆಕ್ಟ್ದು ಇಂಪಾರ್ಟೆಂಟು 50 ರಿಂದ 60 70 ಕ್ವಶನ್ಸು ನಾನು ಏನಂತಂದ್ರೆ ಪ್ರಾಬ್ಲಮೆಟಿಕ್ ಅಲ್ಲಿ ಥಿಯರಿಯಲ್ಲಿ ಅದರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ವಿತ್ ಸೊಲ್ಯೂಷನ್ಸ್ ಇದೆ. ಸೊ ದಟ್ ಅದು ನಿಮಗೆ ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡುವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಯ್ತಾ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೆ ಇದೆ, ಅಥವಾ ಒಂದೊಂದು ಎಕ್ಸಾಮ್ ಅಲ್ಲಿ ರೂರಲ್ ಸ್ಯಾನಿಟೇಷನ್, ಈಗ RWC ರೂರಲ್ ಸ್ಯಾನಿಟೇಷನ್ ಅಂತ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ ಅದೇ ಇದೆ, ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಬನ್ನಿ ಇವತ್ತಿನ ಈ ಕ್ಲಾಸಲ್ಲಿ ನಾವು ಏನಂತಂದ್ರೆ 31 ಇಂಪಾರ್ಟೆಂಟ್ ಕ್ವಶನ್ ಏನಿದೆ, 31 ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮೇಲೆ ನಾವು ಡಿಸ್ಕಸ್ ಮಾಡೋಣ. ಸೊ ದಟ್ ಇವು ನಿಮ್ಗೆ ಯಾವುದೇ ಒಂದು ಅಪ್ಕಮಿಂಗ್ RWS AEE ಎಕ್ಸಾಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ಫಸ್ಟ್ ಕ್ವಶನ್ ನೋಡೋಣ. ಸೊ ಎ ಕೋಸ್ಟಲ್ ಸಿಟಿ ಪ್ರೊಡ್ಯೂಸ್ ಎ ಮುನ್ಸಿಪಲ್ ಸಾಲಿಡ್ ವೇಸ್ಟ್ MSW ಅಂತ ನಾವು ಅಂತೀವಿ ವಿತ್ ಹೈ ಮಾಯಿಶ್ಚರ್ ಕಂಟೆಂಟ್. ನೋಡಿ ಫಸ್ಟು ಹೈ ಮಾಯಿಶ್ಚರ್ ಕಂಟೆಂಟ್, ಇದು ಒಂದು ಕಂಡೀಷನ್ ಇದೆ. ಹೈ ಆರ್ಗಾನಿಕ್ ಮಟೀರಿಯಲ್, ಹೈ ಆರ್ಗಾನಿಕ್ ಮಟೀರಿಯಲ್, ರೈಟ್, ಹೈ ಆರ್ಗಾನಿಕ್ ಮಟೀರಿಯಲ್. ಓಕೆ, ಲೋ ಕ್ಯಾಲೋರೋಫಿಕ್ ವ್ಯಾಲ್ಯೂ, ಲೋ ಕ್ಯಾಲೋರೋಫಿಕ್ ವ್ಯಾಲ್ಯೂ ಅಂತ ಇದೆ. ಲೋ ಕ್ಯಾಲೋರೋಫಿಕ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಯಾವಾಗ ನಾವು ಏನಾದರೂ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ನೋಡಿ, ಯಾವುದಾದ್ರೂ ಒಂದು ವೇಸ್ಟ್ನ ನಾವು ಜನರೇಟ್ ಮಾಡಿದಾಗ, ಸೊ ಅದನ್ನು ನಾವು ಏನಂತೀವಿ ಅಂದರೆ ಕ್ಯಾಲೋರೋಫಿಕ್ ವ್ಯಾಲ್ಯೂ ಅಂತ ಅಂತೀವಿ. ಹೀಟ್ ಪ್ರೊಡ್ಯೂಸ್ ಯಾವುದರಿಂದ ಒಂದು ವೇಸ್ಟಿಂದ ಆಗುತ್ತೆ, ಅದು ಕ್ಯಾಲೋರೋಫಿಕ್ ವ್ಯಾಲ್ಯೂ ಇದೆ. ಆ್ಯಂಡ್ ಲೋ ಇನ್ಆರ್ಗಾನಿಕ್ ಮಟೀರಿಯಲ್ಸ್, ಇನ್ನೊಂದೇನಿದೆ ಲೋ ಇನ್ಆರ್ಗಾನಿಕ್ ಮಟೀರಿಯಲ್ಸ್ ಇದೆ. ಸೊ ಈ 4 ಕಂಡೀಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ 4 ಕಂಡೀಷನ್ ಅಲ್ಲಿ ಮೋಸ್ಟ್ ಎಫೆಕ್ಟಿವ್ ಅಂಡ್ ಸೂಟೇಬಲ್ ಆಪ್ಷನ್ ಫಾರ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ದಟ್ ಸಿಟಿ. ಸೊ ಇಲ್ಲಿ ಕಾಂಪೋಸ್ಟಿಂಗ್ ಇರುತ್ತಾ, ಡಂಪಿಂಗ್ ಎಟ್ ಸೀಟ್ ಇರುತ್ತಾ, ಇನ್ಸಿರೇಷನ್ ಇರುತ್ತಾ, ಲ್ಯಾಂಡ್ ಫಿಲ್ ಇರುತ್ತಾ. ನೋಡಿ ಇಂಥದ್ದೊಂದು ಕಂಡೀಷನ್ಸ್ ಇದ್ದಾಗ ನಾವು ಏನು ಮಾಡ್ತೀವಿ, ಸಿಂಪಲ್ ಆಗಿ ನಾವು ಏನಂದರೆ ಕಾಂಪೋಸ್ಟಿಂಗ್ ಮಾಡ್ತೀವಿ, ಗೊತ್ತಾಯ್ತಾ. ಸೊ ಕಾಂಪೋಸ್ಟಿಂಗ್ ಏನಿದೆ, ಫುಡ್ ಮತ್ತು ಯಾರ್ಡ್ ವೇಸ್ಟ್ ಏನಿರುತ್ತೆ ನಾವೇನು ಮಾಡ್ತೀವಿ ಅದನ್ನು ರೀಯೂಸ್ ರೀಸೈಕಲ್ ಥರ ನಾವು ಅದನ್ನು ಯೂಸ್ ಮಾಡ್ತೀವಿ, ರೈಟ್. ಅದು ಕಾಂಪೋಸ್ಟ್ ಆಗುತ್ತೆ, ರೈಟ್. ಸೊ ಕಾಂಪೋಸ್ಟ್ ಯಾವ ಥರ ಆಗುತ್ತೆ, ಸಾಯಿಲ್ ಎನ್ರಿಚ್ಮೆಂಟ್ ಮಾಡ್ತೀವಿ, ಅದಾದಮೇಲೆ ಫುಡ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತೀವಿ, ಮತ್ತೆ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಏನಿದೆ ಈಗ ರೀಯೂಸ್ ಇದೆ ಆಯ್ತಾ, ಆಮೇಲೆ ರೀಯೂಸ್ ರೆಡ್ಯೂಸ್ ರೀಸೈಕಲ್ ಅಂತ ಇದೆ. ರೀಯೂಸ್ ರೆಡ್ಯೂಸ್ ರೀಸೈಕಲ್, ರೈಟ್. ರೀಯೂಸ್ ಅಥವಾ ರೆಡ್ಯೂಸ್ ಫಸ್ಟ್ ಬರ್ಕೊಳ್ಳೋಣ, ರೆಡ್ಯೂಸ್ ರೀಯೂಸ್ ರೀಸೈಕಲ್. ಓಕೆ, ಸೊ ಈ 3 ಸ್ಟೆಪ್ನ ಫಸ್ಟ್ ಫಾಲೋ ಮಾಡಬೇಕಾಗುತ್ತೆ. ಯಾವುದು ಕಾಂಪೋಸ್ಟಿಂಗ್ ಅಲ್ಲಿ ಏನಾಗುತ್ತೆ, ಎಲ್ಲ ವೇಸ್ಟ್ನ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಕಾಂಪೋಸ್ಟಿಂಗ್ ಗೊಬ್ಬರ ಯಾವ ಥರ ಮಾಡ್ಕೋತೀವಿ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಅದೇ ನಾವೇನಂತಂದ್ರೆ ಕಾಂಪೋಸ್ಟ್ನ ಮಾಡ್ಕೋತೀವಿ. ಯಾವಾಗ ನೋಡಿ ಈ 4 ಕಂಡೀಷನ್ ಕೊಟ್ಟಾಗ, ರೈಟ್, ಈ 4 ಕಂಡೀಷನು ಕಾಂಪೋಸ್ಟಿಂಗ್ ಅಷ್ಟೇ ಏನಂತಂದ್ರೆ ಅದು ಮ್ಯಾಚ್ ಆಗುತ್ತೆ. ಡಂಪಿಂಗ್ ಎಟ್ ಸಿ ಆಗೋದಿಲ್ಲ, ಇನ್ಸಿರೇಷನ್ ಆಗೋದಿಲ್ಲ, ಲ್ಯಾಂಡ್ ಫಿಲ್ ಆಗೋದಿಲ್ಲ. ಸೊ ಇಂಥದ್ದು ಕಂಡೀಷನ್ಸ್ ಕೊಟ್ಟು ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಏನಿದೆ ಕಾಂಪೋಸ್ಟಿಂಗ್ ಅಂದ್ರೆ, ಇಟ್ ಈಸ್ ಅನ್ ರೆಫ್ಯೂಸ್ ಟು ಬಯಾಲಜಿಕಲ್ ಮೆಥಡ್ ಆಫ್ ಡಿಕಂಪೋಸಿಂಗ್ ಸಾಲಿಡ್ ವೇಸ್ಟ್. ಡಿಕಂಪೋಸ್ ಮಾಡೋದಿದೆ ನೋಡಿ, ಇದು ಇಂಪಾರ್ಟೆಂಟ್, ರೈಟ್. ಡಿಕಂಪೋಸ್ ಅಂತಂದ್ರೆ ಅದನ್ನ ಅದರ ವಾಲ್ಯೂಮ್ ರಿಡಕ್ಷನ್ ಮಾಡೋದಿದೆ, ಅಥವಾ ಅದನ್ನ ಏನಂತಂದ್ರೆ ಆಟೋಮೆಟಿಕ್ ಆಗಿ ಡಿಕಂಪೋಸ್ ಮಾಡುತ್ತೆ ಮೈಕ್ರೋ ಆರ್ಗನಿಸಮ್ಸ್ ಇಂದ. ಸೊ ದ ಎಂಟೈರ್ ಪ್ರೊಸೆಸ್ ಇನ್ವಾಲ್ವಿಂಗ್ ಬೋತ್ ದ ಸಪರೇಷನ್ ಅಂಡ್ ಬ್ಯಾಕ್ಟೀರಿಯಲ್ ಕನ್ವರ್ಷನ್ ಆಫ್ ದ ಆರ್ಗಾನಿಕ್ ಸಾಲಿಡ್ ವೇಸ್ಟ್ ಈಸ್ ನೋನ್ ಎಸ್ ದ ಕಾಂಪೋಸ್ಟಿಂಗ್, ಆಯ್ತಾ. ಸಪರೇಟ್ ಮಾಡುತ್ತೆ ಮತ್ತೆ ಬ್ಯಾಕ್ಟೀರಿಯಲ್ ಕನ್ವರ್ಷನ್ ಆಗುತ್ತೆ ಆರ್ಗಾನಿಕ್ ಸಾಲಿಡ್ ವೇಸ್ಟ್ ಇಂದ, ಅದನ್ನ ಕಾಂಪೋಸ್ಟಿಂಗ್ ಅಂತ ಅಂತೀವಿ. ಓಕೆ, ಸೊ ಬೇಸಿಕ್ ಕಾಂಪೋಸ್ಟಿಂಗ್ ಏನ್ ಮಾಡುತ್ತೆ ಅಂತಂದ್ರೆ ಇದು ಅನ್ ಆರೋಬಿಕ್ ಪ್ರೋಸೆಸ್, ರೈಟ್. ಆರೋಬಿಕ್, ಅನರೋಬಿಕ್, ಆಯ್ತಾ. ಅನರೋಬಿಕ್ ಏರೋಬಿಕ್ 2 ಇದೆ. ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಇದು ನಿಮಗೆ ಗೊತ್ತಿದೆ. ಸೊ ಇಟ್ ಇನ್ವಾಲ್ವ್ಸ್ ದ ಪಿಲ್ಲಿಂಗ್ ಅಪ್ ಆಫ್ ದ ರೆಫ್ಯೂಸ್ and its regular turning either manually or by mechanical devices so as to ensure the sufficient supply of air and oxygen. ಅಂದ್ರೆ ಪ್ರೆಸೆನ್ಸ್ ಆಫ್ ಏರ್ ಮತ್ತೆ ಆಕ್ಸಿಜನ್ ಇದಕ್ಕೆ ಬೇಕಾಗುತ್ತೆ. ಸೊ ಪ್ರಾಪರ್ ಟರ್ನಿಂಗ್ ಇದನ್ನ ಮಾಡಬೇಕಾಗಿರುತ್ತೆ ವೇಸ್ಟ್ನ. ಅಂದ್ರೆ ಈಗ ನಾನು ಇದೊಂದು ಏನಂತ ಕಂಟೈನರ್ ತೊಗೊಂಡ್ಬಿಟ್ಟು ಇಲ್ಲಿ ಎಲ್ಲ ನಾರ್ಮಲ್ ವೇಸ್ಟ್ನ ಹಾಕ್ಬಿಟ್ಟು ಇಲ್ಲಿ ಮೇಲ್ಗಡೆ ಸ್ವಲ್ಪ ಸಾಯಿಲ್ ಹಾಕ್ತೀನಿ, ಮತ್ತೆ ವೇಸ್ಟ್ ಹಾಕ್ತೀನಿ, ಮತ್ತೆ ಸಾಯಿಲ್ ಹಾಕ್ಬಿಟ್ಟು ಇದನ್ನ ಬಿಟ್ಬಿಡ್ತೀನಿ, ರೈಟ್, ಕಾಂಪೋಸ್ಟಿಂಗ್ ಅಲ್ಲಿ. ಸೊ ಇದು ಬಿಟ್ಟಾಗ ಬಟ್ ಇದನ್ನ ಹಿಂಗೆ ಇದೇ ತರ ಬಿಡೋದಲ್ಲ, ಏನ್ ಮಾಡೋದಂದ್ರೆ ಅದನ್ನ ಟರ್ನ್ ಮಾಡ್ತೀವಿ, ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲ್ಗಡೆ ಮಾಡ್ಬೇಕಾಗುತ್ತೆ,
ರೈಟ್. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯಾ, ಫಂಗೈ ಮತ್ತು ಅದರ್ ಆರ್ಗನೈಸಮ್ಸ್ ಇದನ್ನ ವರ್ಕ್ ಮಾಡುತ್ತೆ. ಮೇಲ್ಗಡೆ ಕೆಳಗಡೆ ಆದ್ರೆ ಮೇಲ್ಗಡೆ ಇರೋದು ಕಮ್ಮಿ ಆದ್ರೆ ಜಾಸ್ತಿ ಆಗುತ್ತೆ, ಜಾಸ್ತಿ ಇರೋದನ್ನ ಕಮ್ಮಿ ಆಗುತ್ತೆ, ಕಾಂಪೋಸ್ಟ್ ಬೇಗ ರೆಡಿ ಆಗುತ್ತೆ. ಸೊ ಇಂಥದೊಂದು ಕಂಡೀಷನ್ಗೆ ನಾವೇನಂತಂದ್ರೆ ಕಂಪೋಸ್ಟಿಂಗ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ವಾಟ್ ಇಸ್ ದ ಆನ್ಸರ್? ಸೊ ಆನ್ಸರ್ ಈಸ್ ಕಂಪೋಸ್ಟಿಂಗ್. ನೆಕ್ಸ್ಟ್ ಕ್ವೆಶ್ಚನ್, ಟು ಬಯೋಡಿಗ್ರೇಡೇಬಲ್ ಕಾಂಪೋನೆಂಟ್ಸ್, ರೈಟ್. ಬಯೋಡಿಗ್ರೇಡೇಬಲ್ ಅಂತ ಇದೆ ನೋಡಿ, ಫಸ್ಟ್ ಇದು ನೋಟ್ ಮಾಡಬೇಕು. ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಆರ್, ರೈಟ್. ಬಯೋಡಿಗ್ರೇಡೇಬಲ್ ಮತ್ತೆ ಡಿಗ್ರೇಡೇಬಲ್, ರೈಟ್. ಬಯೋಡಿಗ್ರೇಡೇಬಲ್ ಮತ್ತೆ ಡಿಗ್ರೇಡೇಬಲ್, ಪ್ಲಾಸ್ಟಿಕ್, ವುಡ್, ಲೆದರ್ ಮತ್ತೆ ಟಿನ್ ಕ್ಯಾನ್ಸ್, ಫುಡ್ ವೇಸ್ಟ್ ಅಂಡ್ ಗಾರ್ಡನ್ ಟ್ರಿಮಿಂಗ್ಸ್. ನೋಡಿ ಇದು ಮೂರನೇದು ಅಷ್ಟೇ ಏನಿದೆ ಏನಂತಂದ್ರೆ ಇದು ಬಯೋಡಿಗ್ರೇಡೇಬಲ್ ಕಾಂಪೋನೆಂಟ್ ಇದೆ, ಬಯೋಡಿಗ್ರೇಡೇಬಲ್, ರೈಟ್. ವೇಸ್ಟ್ ದಟ್ ಕೆನಾಟ್ ಬಿ ಡಿಕಂಪೋಸ್ ಗ್ರೇಡೆಡ್ ಬೈ ದ ಬಯೋಲಾಜಿಕಲ್ ಪ್ರೋಸೆಸ್. ಬಯೋಲಾಜಿಕಲ್ ಪ್ರೋಸೆಸ್ ಇಂದ ಯಾವ್ದಾಗುತ್ತೆ ಅಂತಂದ್ರೆ ಅದನ್ನ ಏನಂತಂದ್ರೆ ಸೊ ವೇಸ್ಟ್ ದಟ್ ಕೆನಾಟ್ ಬಿ ಡಿಕಂಪೋಸ್ ಬೈ ದ biological process, ಅದು ನಾನ್ biodegradable. So a non-biodegradable material cannot be defined as a type of material that cannot be broken down by the natural organisms and serve as a source of pollution. ಅಂದ್ರೆ ಈ ಗಿಡ ಮರಗಳು ಫುಡ್ ವೇಸ್ಟ್ ಇರುತ್ತೆ, ಗಾರ್ಡನ್ ಟ್ರಿಮಿಂಗ್ಸ್ ಇರುತ್ತೆ, ಇವೇನಂದ್ರೆ ಏನಂತಂದ್ರೆ ನಾನ್ ಬಯೋಡಿಗ್ರೇಡೇಬಲ್ ಅಲ್ಲ ಇದು, ಆಯ್ತಾ. ಬಯೋಡಿಗ್ರೇಡೇಬಲ್ ಇದು. ಆರಾಮಾಗಿ ಏನಂತಂದ್ರೆ ನೀವು ಫುಡ್ನ ಕೆಳಗಡೆ ಹಾಕ್ಬಿಟ್ರೆ ಆರ್ಗನಿಸಮ್ಸ್ ಎಲ್ಲ ತಿಂದೋಗ್ಬಿಡುತ್ತೆ. ಗಾರ್ಡನ್ ಟ್ರಿಮಿಂಗ್ಸು ಎಲ್ಲ ಏನಂತಂದ್ರೆ ಈ ಮೈಕ್ರೋ ಆರ್ಗನಿಸಮ್ಸ್ ತಿನ್ಕೊಳ್ಳುತ್ತೆ ಅದನ್ನ. ಸೊ ಅದು ಬೇಗ ಡಿಸ್ಟ್ರಾಯ್ ಆಗಿಬಿಡುತ್ತೆ ಸೆಲ್ಸ್. ಸೊ ಅದೇ ಹೇಳ್ತಾ ಇರೋದು. ರಿಮೈನಿಂಗ್ ಎಲ್ಲ ಪ್ಲಾಸ್ಟಿಕ್, ವುಡ್ ಇವೆಲ್ಲ ಏನಂತಂದ್ರೆ ನಾನ್ ಬಯೋಡಿಗ್ರೇಡೇಬಲ್ ಮಟೀರಿಯಲ್ ಇದೆ. ಓಕೆ, ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಪ್ರೊಸೆಸ್ ಫಾರ್ ಎಕ್ಸ್ಟ್ರಾಕ್ಟಿಂಗ್ ಮಿನರಲ್ಸ್ ಆರ್ ಅದರ್ ಸಾಲಿಡ್ ನ್ಯಾಚುರಲ್ ರಿಸೋರ್ಸಸ್ ಫ್ರಮ್ ವೇಸ್ಟ್ ಮಟೀರಿಯಲ್ಸ್ ದಟ್ ಪ್ರಿವಿಯಸ್ಲಿ ಹ್ಯಾವ್ ಬಿನ್ disposed of by burying them in the ground is generally known as. ನೋಡಿ, ಎಕ್ಸ್ಟ್ರಾಕ್ಟಿಂಗ್ ಮಿನರಲ್ಸ್ ಅಂದ್ರೆ ಏನ್ ಮಾಡ್ತಾ ಇದಾರೆ ಗೊತ್ತಾ? ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್ ಇದೆ, ರೈಟ್. ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಡಿಫ್ರೆಂಟ್ ಲೇಯರ್ಸ್ ಅಲ್ಲಿ ಲೇಯರ್ ಬೈ ಲೇಯರ್ ಈ ತರ ಹಾಕ್ಬಿಟ್ಟಿದ್ದಾರೆ, ರೈಟ್. ಸೊ ಈ ತರ ಏನಂದ್ರೆ ಡಿಫ್ರೆಂಟ್ ಲೇಯರ್ಸ್ ಇದೆ ಆಲ್ರೆಡಿ. ಓಕೆ, ಸೊ 1 2 3 4 5 6 ಲೇಯರ್ಸ್ ಆಲ್ರೆಡಿ ಏನಂದ್ರೆ ಕಂಪ್ಲೀಟ್ ಮಾಡಿ ಕಾಂಪ್ಯಾಕ್ಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಬಟ್ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಮತ್ತೊಂದ್ಸಲ ಎಕ್ಸ್ಕವೇಟ್ ಮಾಡ್ತಾರೆ, ರೈಟ್. ಎಕ್ಸ್ಕವೇಟ್ ಮಾಡಿಬಿಟ್ಟು ಅದರಲ್ಲಿ ಏನಾದ್ರೂ ಮಿನರಲ್ಸ್ ಅಥವಾ ರಿಯೂಸೇಬಲ್ ರೀಸೈಕಲೇಬಲ್ ಮಟೀರಿಯಲ್ ಸಿಗುತ್ತೆ ಅಂತ ಈ ವೇಸ್ಟ್ ನ ಇನ್ನೊಂದ್ಸಲ ಏನಂತಂದ್ರೆ ಅರ್ತ್ ವರ್ಕ್ ಮಾಡ್ತಾರೆ ಅಥವಾ ತೆಗಿತಾರೆ ಅದನ್ನ, ರೈಟ್. ಡಿಸ್ಪೋಸ್ ಮಾಡ್ತಾರೆ, ಆಯ್ತಾ. ಸೊ ಅದನ್ನ ನಾವು ಏನಂತೀವಿ ಅಂತಂದ್ರೆ ಅದನ್ನ ನಾವು ಲ್ಯಾಂಡ್ ಮೈನಿಂಗ್ ಅಂತ ಅಂತೀವಿ, ರೈಟ್. ಅದನ್ನ ನಾವು ಲ್ಯಾಂಡ್ ಮೈನಿಂಗ್ ಅಂತೀವಿ. ಸೊ ಎಕ್ಸ್ಕವೇಟ್, ಪ್ರಾಸೆಸ್ ಸಾಲಿಡ್ ವೇಸ್ಟ್ ವಿಚ್ ಹ್ಯಾವ್ ಪ್ರಿವಿಯಸ್ಲಿ ಬಿನ್ ಲ್ಯಾಂಡ್ ಫಿಲ್ಡ್. ಇದರಲ್ಲಿ ಏನ್ ಮಾಡ್ತಾರೆ? ಎಕ್ಸ್ಕವೇಟ್ ಮಾಡ್ತಾರೆ, ಸೀವ್ ಮಾಡ್ತಾರೆ ಮಟೀರಿಯಲ್, ಮತ್ತೆ ಸಾರ್ಟ್ ಮಾಡ್ತಾರೆ, ಗೊತ್ತಾಯ್ತಾ. ಎಕ್ಸ್ಕವೇಟ್, ಸೀವ್, ಸಾರ್ಟ್. ಸಾರ್ಟಿಂಗ್ ಯಾವ್ದು ಮಾಡ್ತಾರೆ ಅಂತಂದ್ರೆ ಮೈನಿಂಗ್ ರಿಕವರ್ಸ್ ದ ವ್ಯಾಲ್ಯೂಯಬಲ್ ರೀಸೈಕಲ್ ಮಟೀರಿಯಲ್, ರೈಟ್. ರೀಸೈಕಲ್ ಮಟೀರಿಯಲ್ ಯಾವ್ಯಾವ್ದಿದೆ? ಕಂಬಸ್ಟಿಬಲ್ ಸಾಯಿಲ್ ಮತ್ತೆ ಲ್ಯಾಂಡ್ ಫಿಲ್ ಸ್ಪೇಸ್, ಇದು ನಮಗೆ ಬರುತ್ತೆ. ಅಂದ್ರೆ ಇಲ್ಲಿ ಕೊಟ್ಟಿರೋ ಸ್ಪೇಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು 60% ರಿಕವರಿ ಆಗ್ಬಿಟ್ರೆ ಇಲ್ಲಿ ವಾಲ್ಯೂಮ್ ಕಮ್ಮಿ ಆಗುತ್ತಲ್ಲ, ಸೊ ಲ್ಯಾಂಡ್ ಮತ್ತೆ ನಮಗೆ ಜಾಸ್ತಿ ಸಿಗುತ್ತೆ. ಸೊ ಇದನ್ನ ಮಾಡ್ತಾರೆ, ಇದನ್ನ ನಾವು ಲ್ಯಾಂಡ್ ಮೈನಿಂಗ್ ಅಂತ ಅಂತೀವಿ. ದ ಸೆಕೆಂಡರಿ ಬೆನಿಫಿಟ್ ಆಫ್ ದ ಲ್ಯಾಂಡ್ ಫಿಲ್ಸ್ ಫ್ಯೂಚರ್ ಯೂಸ್. ಸೊ ಇದ್ರದ್ದು ಹೆಲ್ಪ್ಫುಲ್ ಏನಿದೆ ಅಂದ್ರೆ ಏರಿಯೇಷನ್ ಆಫ್ ಲ್ಯಾಂಡ್ ಫಿಲ್ ಸಾಯಿಲ್ ಮತ್ತೆ ಸೆಕೆಂಡರಿ ಬೆನಿಫಿಟ್ ಇದೆ ಲ್ಯಾಂಡ್ ಫಿಲ್ಗೆ ಫ್ಯೂಚರ್ ಯೂಸ್ ಆಗೋಕೆ, ಗೊತ್ತಾಯ್ತಾ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಮೆಥಡ್ಸ್ ಟು ಮ್ಯಾನೇಜ್ ದ ಮುನ್ಸಿಪಲ್ ಸಾಲಿಡ್ ವೇಸ್ಟ್? ಯಾವ್ಯಾವ ಮೆಥಡ್ಸ್ ಇದೆ ನಾವೊಂದು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ನ ಮ್ಯಾನೇಜ್ ಮಾಡೋಕೆ? ನೋಡಿ, ಇನ್ಸಿರೇಷನ್ ಇದೆ, ರಿಕವರಿನೂ ಇದೆ, ಕಾಂಪೋಸ್ಟಿಂಗು ಇದೆ. ಸೊ we all the three above methods we will follow. Let me explain in a very brief about the composting and incineration. Composting I have already explained in the previous question only. It is a process similar to the sanitary landfilling, popular in developing countries, right. Organic matter is separated and composted in this procedure. ನೋಡಿ, organic matter na separate ಮಾಡಿ compost ಮಾಡ್ತಾರೆ, right. Yields are stable and products are good soil conditioners, ಗೊತ್ತಾಯ್ತಾ. ದೇ ಕ್ಯಾನ್ ಬಿ ಯೂಸ್ ಆಸ್ ಎನ್ ಫಾರ್ ದ ಫರ್ಟಿಲೈಸರ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫರ್ಟಿಲೈಸರ್ಸ್ಗೆ ಅದನ್ನ ಯೂಸ್ ಮಾಡಬಹುದು, ರೈಟ್. ಸೊ ದಿಸ್ ಮೆಥಡ್ ಇಸ್ ಮೋಸ್ಟ್ ಸೂಟೇಬಲ್ ಫಾರ್ ದ ಅನ್ಯುವಲ್ ಅಂಡ್ ದ ವಿಲೇಜ್ ವಿತ್ ಸಫಿಷಿಯಂಟ್ ಲ್ಯಾಂಡ್ ಏರಿಯಾ. ಸಫಿಷಿಯಂಟ್ ಲ್ಯಾಂಡ್ ಏರಿಯಾ ಇತ್ತಂದ್ರೆ ಈ ಮೆಥಡ್ನ ನಾವು ಮಾಡಬಹುದು, ಯಾಕೆಂದ್ರೆ ಅದಕ್ಕೆ ಸ್ವಲ್ಪ ಸ್ಪೇಸು ಬೇಕಾಗುತ್ತೆ, ರೈಟ್. ಸೊ ಜಾಸ್ತಿ ವಾಲ್ಯೂಮ್ ಇತ್ತಂದ್ರೆ ಇದು ಮಾಡೋದು ತುಂಬಾ ಕಷ್ಟ, ಯಾಕೆಂದ್ರೆ ಸ್ಪೇಸ್ ಕಮ್ಮಿ ಇರುತ್ತೆ, ಟೈಮು ಇರೋದಿಲ್ಲ, ಗೊತ್ತಾಯ್ತಾ. ಅದಕ್ಕೆ
ಇನ್ಸಿರೇಷನ್ಗೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಯಾವ ಒಂದು ಮಟೀರಿಯಲು ಏನಂದರೆ ವೇಸ್ಟ್ ಅಂತ ನಮಗೆ ಗೊತ್ತಾಗಿದೆ, ಅದನ್ನು ರೀಸೈಕಲು ಮಾಡೋಕ್ಕಾಗಲ್ಲ, ರೀಯೂಸು ಮಾಡೋಕ್ಕಾಗಲ್ಲ, ಎಲ್ಲ ಆಗೋಗಿದೆ ಅದ್ರದ್ದು, ಆಯಿತಾ, ಮುಗ್ದೋಗಿದೆ. ಅದನ್ನು ನಾವು ಡೈರೆಕ್ಟ್ ಈಗ ಸ್ಕ್ರ್ಯಾಪ್ ಅಂತ ಮಾಡೋದಿದೆ. ಅಂಥ ಮಟೀರಿಯಲ್ನ ಒಂದು ಡಿಫ್ರೆಂಟ್ ಏನಂತಂದರೆ ಒಂದು ಮಷೀನ್ ಇರುತ್ತೆ ಅಥವಾ ಒಂದು ಡಿಸೈನ್ ಮಾಡಿರೋ ಮಷೀನ್ ಇರುತ್ತೆ, ಅದರಲ್ಲಿ ಡೈರೆಕ್ಟ್ ಹಾಕಿಬಿಟ್ಟು ನಾವೇನು ಮಾಡ್ತೀವಿ, ಅದನ್ನು ಕ್ರಷ್ ಮಾಡಿಬಿಡ್ತೀವಿ. ವಿ ವಿಲ್ ಕ್ರಷ್ ಈಸ್ ನಥಿಂಗ್ ಬಟ್ ಈ ಕಡೆಯಿಂದ ಹಾಕಿದ್ರೆ ಈ ಕಡೆಯಿಂದ ಪೌಡರ್ ಬಂದಂಗೆ, ಆಯಿತಾ. ಇವಾಗ ನೀವು ಕಬ್ಬಿನ ಹಾಲು ಕುಡ್ದಿದ್ರಲ್ಲ, ಸೇಮ್ ಅದೇ ಥರ ಆ ಕಡೆಯಿಂದ ನಾವು ಕಬ್ಬು ಹಾಕಿದ್ರೆ ಈ ಕಡೆ ಕೆಳಗಡೆ ರಸ ಬರುತ್ತೆ, ಆಮೇಲೆ ಅದು ವೇಸ್ಟ್ ಏನು ಜನ್ರೇಟ್ ಆಗುತ್ತೆ ನೋಡಿ. ಸೊ ಆ ವೇಸ್ಟ್ ನಾವು ಏನು ಮಾಡ್ತಾರೆ, ಅದನ್ನು ಕ್ರಷ್ ಮಾಡಿಬಿಟ್ಟು ಬೇರೆದಕ್ಕೆ ಯೂಸ್ ಮಾಡ್ತಾರೆ. ಸೊ ದಟ್ ಅದೇ ಥರ ಏನಂತಂದರೆ ಇದನ್ನು ಮಾಡ್ತಾರೆ. ಅದಕ್ಕೆ ಸಾಲಿಡ್ ವೇಸ್ಟು ಅಲ್ಲಿ ಏನು ಮಟೀರಿಯಲ್ ಬರುತ್ತೆ ಅದನ್ನು, ರೈಟ್. ಬಟ್ ಇದಕ್ಕೆ ಒಂದು ಇಂಪಾರ್ಟೆಂಟ್ ಇದೆ, ಹೈ ಆಪರೇಷನ್ ಕಾಸ್ಟ್ ಇದೆ ಅದಕ್ಕೆ, ಕನ್ಸ್ಟ್ರಕ್ಷನ್ಗೂ ಜಾಸ್ತಿ ದುಡ್ಡು ಬೇಕು, ರೈಟ್, ಈ ಪ್ರೊಸೀಜರ್ ಮಾಡೋಕ್ಕೆ. ಸೊ ಅದನ್ನು ಏನಂತಂದರೆ ಇದು ಕ್ರೌಡೆಡ್ ಸಿಟಿಗೆ ಅಪ್ಲೈ ಆಗುತ್ತೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ವಶನ್ಸ್ ಈ ಥರನೇ ಬರುತ್ತೆ, ರೈಟ್. ಇದು ಯಾವ ಇನ್ಸಿರೇಷನ್ನು ಕ್ರೌಡೆಡ್ ಸಿಟಿಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ, ಆಯಿತಾ. ಯಾಕೆಂದರೆ ಲ್ಯಾಂಡ್ ಫಿಲ್ ಸೈಟ್ ಅವೈಲೇಬಲ್ ಇಲ್ಲ ಅಂದರೆ ಈ ಮೆಥಡ್ನ ಯೂಸ್ ಮಾಡ್ತಾರೆ. ಸೊ ಈ ಮೆಥಡ್ ಯೂಸ್ ಮಾಡೋದ್ರಿಂದ ವಾಲ್ಯೂಮ್ನು ರಿಡಕ್ಷನ್ ಆಗುತ್ತೆ, ಲ್ಯಾಂಡ್ ಫಿಲ್ಗೆ ವಾಲ್ಯೂಮ್ ರಿಡಕ್ಷನು ಆಗುತ್ತೆ, ಗೊತ್ತಾಯ್ತಾ. ಇಲ್ಲಿ ಇನ್ನೊಂದಿದೆ, ಯಾವುದು ಅಂತಂದರೆ ಅದು ರಿಕವರಿ. ಇನ್ಸಿರೇಷನ್ ಹೇಳಿದೆ, ಕಂಪೋಸ್ಟಿಂಗ್ ಹೇಳಿದೆ. ರಿಕವರಿ ಅಂತಂದರೆ ಮಟೀರಿಯಲ್ ಯಾವ ಥರ ನಾವು ರಿಕವರ್ ಮಾಡ್ಕೋಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಟಿನ್ ಕ್ಯಾನ್ಸ್ ಇರುತ್ತೆ, ವಾಟರ್ ಬಾಟಲ್ಸ್ ಇರುತ್ತೆ, ನಾವೆಲ್ಲ ಕುಡಿದಿರೋ ವಾಟರ್ ಬಾಟಲ್ಸ್ ಇರುತ್ತೆ, ಪೇಪರ್ಸ್ ಇರುತ್ತೆ, ಪೇಪರ್ಸು ಇರ್ಬೋದು, ಆಯಿತಾ. ಆಮೇಲೆ ಬೇರೆ ಬೇರೆ ಮಟೀರಿಯಲ್ ಏನಿರುತ್ತಲ್ಲ ಅದನ್ನು ಸಾರ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಏನಂತಂದರೆ ರಿಕವರಿ ಮಾಡ್ಕೊಳ್ಳೋದು, ರೈಟ್. ಒನ್ ಟೈಪ್ ಆಫ್ ರೀಯೂಸ್ ಅಂತಲೇ ಅನ್ಬೋದು. ಸೊ ಇವು ಮೂರು ಮೆಥಡ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದ ನೆಸೆಸರಿ ಕಂಡೀಷನ್ಸ್ ಫಾರ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಇನ್ಸಿರೇಷನ್ಸ್. ನೋಡಿ, ಇನ್ಸಿರೇಷನ್ಗೆ ಕೇಳ್ತಾ ಇರೋದು ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಸೊ ಇದಕ್ಕೆ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಇದಕ್ಕೆ ಸ್ಪೆಸಿಫಿಕ್ ಇಮಿಷನ್ ಲಿಮಿಟ್ ಫಾರ್ ದ ರಿಲೀಸ್ ಆಫ್ VOC ಟು ದ ಅಟ್ಮಾಸ್ಫಿಯರ್. VOC ಅಂದ್ರೆ ಏನು? ವೋಲಟೈಲ್ ಆರ್ಗಾನಿಕ್ ಕಾಂಪೌಂಡ್, ಆಯ್ತಾ. ಇದು ಒಂದು ಕೆಮಿಕಲ್ ಇರುತ್ತೆ, ರೈಟ್. ಇದು ತುಂಬ ಪ್ರಾಡಕ್ಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ, ರೈಟ್. ಸೊ ಇದು ಏನು ಮಾಡುತ್ತೆ ಅಂತಂದರೆ, ನಮ್ಮ ಮನೆಗಳಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ನೋಡಿ ಕೆಮಿಕಲ್ಸ್, ಅದರಲ್ಲೂ ಇರುತ್ತೆ ಇದು, ರೈಟ್. ಗ್ಯಾಸಸ್ ಇರಲಿ ಏನೇ ಇರಲಿ, ಸೊ ಅದನ್ನು ನಾವು ಏನಂತೀವಿ, ವೋಲಟೈಲ್ ಆರ್ಗಾನಿಕ್ ಕಾಂಪೌಂಡ್ಸ್ ಅಂತ ಅಂತೀವಿ, VOC, ರೈಟ್. ಸೊ ಇಲ್ಲಿ ಕೇಳ್ತಾ ಇರೋದೇನು ಅಂದರೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ಗೆ ಇನ್ಸಿರೇಷನ್ಗೆ ಏನೇನು ಇರಬೇಕು ಅಂತ ಕೇಳ್ತಾ ಇರೋದು. ಸೊ ಸ್ಪೆಸಿಫಿಕ್ ಇಮಿಷನ್ ಲಿಮಿಟು ಫಾರ್ ದ ರಿಲೀಸ್ ಆಫ್ ದಟ್ ಈಸ್ ದ ವೋಲಟೈಲ್ ಆರ್ಗಾನಿಕ್ ಕಾಂಪೌಂಡ್ಸ್ ಟು ದ ಅಟ್ಮಾಸ್ಫಿಯರ್, ರೈಟ್. ಸೊ ಬರ್ನಿಂಗ್ ಆಫ್ ರಿಫ್ಯೂಸ್ ಎಟ್ ಹೈ ಟೆಂಪರೇಚರ್ ಇನ್ ಫರ್ನೆನ್ಸ್ ಈಸ್ ಕಾಲ್ಡ್ ಆಸ್ ಅನ್ ಇನ್ಸಿರೇಷನ್, ರೈಟ್. ಬರ್ನಿಂಗ್ ತುಂಬ ಹೈ ಟೆಂಪರೇಚರಲ್ಲಿ ಮಾಡ್ತೀವಿ ನಾವು. is a quite sanitary method of refuse disposal where collected refuse is high calorific value. Calorific value ಅಂದ್ರೆ heat generate ಮಾಡುತ್ತೆ, right. Heat generate ಜಾಸ್ತಿ ಆಗುತ್ತೆ ಇಲ್ಲಿ, heat generation, and hence quite suitable for the burning, right. Burning ಗೆ ಇದೇನಂತಂದ್ರೆ ಯೂಸ್ ಆಗುತ್ತೆ. ಸೊ ಮಿನಿಮಮ್ ಟೆಂಪರೇಚರ್ ಎಷ್ಟಿರುತ್ತೆ ಅಂತಂದರೆ ಚೇಂಬರು 670 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನೋಡಿ, ಇದು ನೆನ್ಪಿಟ್ಕೊಳ್ಳಿ, ರೈಟ್. 676 ಯಾವುದರಲ್ಲಿ? ಇದು ಇನ್ಸಿರೇಷನ್ಸ್ ಅಲ್ಲಿ ಇಷ್ಟು ಡಿಗ್ರಿ ಇರುತ್ತೆ, 670 ಡಿಗ್ರಿ ಸೆಲ್ಸಿಯಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇನ್ಸಿರೇಟ್ ಆಲ್ ಆರ್ಗಾನಿಕ್ ಮ್ಯಾಟರ್ ಅಂಡ್ ಆಕ್ಸೈಡ್ ದ ಫೌಲ್ ಸ್ಮೆಲ್ಲಿಂಗ್ ಗ್ಯಾಸಸ್, ಗೊತ್ತಾಯ್ತಾ. ಸೊ ಅದ್ರಗೋಸ್ಕರ ಇದಿರುತ್ತೆ. ಡನ್. ನೆಕ್ಸ್ಟ್ ಕ್ವಶನ್, ಆಸ್ ಪರ್ ಸೆಂಟ್ರಲ್ ಪೊಲ್ಯೂಷನ್, ರೈಟ್, ಆಸ್ ಪರ್ ಸೆಂಟ್ರಲ್ pollution control board, how much solid waste is generated per capita per day in a large city? This is a very very important question, and this question is like an ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ತರ ಇದೆ. ಇದು ಯಾವುದರಲ್ಲಿ? ನಮ್ಮ ಸಿವಿಲ್ ಅಲ್ಲಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಇದಕ್ಕೆ ನೋಡಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಹೇಳುತ್ತೆ, ಆಯ್ತಾ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಹೇಳುತ್ತೆ ಅಂದರೆ, ಸಾಲಿಡ್ ವೇಸ್ಟ್ ಜನರೇಟೆಡ್ ಇನ್ ಸ್ಮಾಲ್ ಸಿಟೀಸ್ ನಾವು 0.1 kg ಪರ್ ಕ್ಯಾಪಿಟಾ ಪರ್ ಡೇ ಇಷ್ಟು ತಗೋತೀವಿ, ರೈಟ್. 0.1 kg ಪರ್ ಕ್ಯಾಪಿಟಾ ಪರ್ ಡೇ. ಇದು ಯಾರು ಕೇಳ್ತಾ ಇರೋದು ಏನಂತಂದರೆ, ಎಷ್ಟಾಗುತ್ತೆ ಅಂತ ನಾವು ಕೇಳಿದಾಗ ಹೇಳ್ತಾ ಇರೋದು. ವೇಸ್ಟ್ ಜನರೇಟೆಡ್ ಇನ್ ಮೀಡಿಯಂ ಸಿಟೀಸು. ಸೊ ಇದು ಮೀಡಿಯಮು, ಸ್ಮಾಲು, ಆಮೇಲೆ ಲಾರ್ಜ್ ಸಿಟಿನ ಯಾವ ಥರ ಡಿಪೆಂಡ್ ಮಾಡ್ತಾರೆ ಅಂತಂದರೆ, ಪಾಪ್ಯುಲೇಷನ್ ಮೇಲೆ, ಅದಾದಮೇಲೆ ವೇಸ್ಟ್ ಜನರೇಷನ್ ಯಾವ ಥರ ಆಗ್ತಾ ಇದೆ, ಎಲ್ಲಿ ಜಾಸ್ತಿ ಆಗ್ತಾಯಿದೆ, ರೈಟ್. ಮತ್ತು ಅದನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ದೀವಿ, right. How we are handling.
ಸೊ ಈ 3 ಪಾಯಿಂಟ್ಸ್ನು ನೋಡಬೇಕಾಗುತ್ತೆ. ಆಮೇಲೆ ತುಂಬ ಪಾಯಿಂಟ್ಸ್ ಇರುತ್ತೆ, ಪಾಪ್ಯುಲೇಷನ್, ವೇಸ್ಟ್ ಜನರೇಷನ್, ಹ್ಯಾಂಡಲ್ಲು, ಮತ್ತು ಅದಾದಮೇಲೆ ಏನಂತಂದರೆ ಎಷ್ಟು ಫಾಸ್ಟ್ ನಾವು ಅದನ್ನು ಅಂತಂದರೆ ವಿಲೇವಾರಿ ಮಾಡ್ತಾ ಇದ್ದೀವಿ, ಕಸ ವಿಲೇವಾರಿ ಅಂತೀವಲ್ಲ, ಸೊ ಅದನ್ನು ಏನಂದರೆ ಡಂಪ್ ಮಾಡ್ತಾ ಇದ್ದೀವಿ. ಅದನ್ನು ಏನಂತಂದರೆ ಕಸನ ಆ ಒಂದು ವೇಸ್ಟ್ನ ನಾವು ಲ್ಯಾಂಡ್ ಸೈಟ್ಸಲ್ಲಿ ಡಂಪ್ ಮಾಡಿಸ್ತಾ ಇದ್ದೀವಿ. ನಾವು ವೇಸ್ಟ್ ಜನರೇಟೆಡ್ ಇನ್ ಮೀಡಿಯಂ ಸೈಟ್ಸು ಎಷ್ಟಿರುತ್ತೆ, 0.3 to 0.4 kg per capita per day ಸಾಲಿಡ್. ಓಕೆ, ಆಮೇಲೆ ವೇಸ್ಟ್ ಜನರೇಟೆಡ್ ಇನ್ ಲಾರ್ಜ್ ಸಿಟೀಸು 0.5 kg per capita per day. ಅಂದರೆ ನೋಡಿ 0.5 kg per capita per day ಅಂದರೆ ಎಷ್ಟು ಪಾಪ್ಯುಲೇಷನ್ ಇರುತ್ತೆ ಅಷ್ಟು ಏನಂತಂದರೆ ಸಾಲಿಡ್ ವೇಸ್ಟ್ ಜನರೇಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಅ ವೆರಿ ವೆರಿ ಬಿಗ್ ಪ್ರಾಬ್ಲಮ್ ಇನ್ ದ ಮೆಟ್ರೋ ಸಿಟೀಸ್ ಆಯಿತಾ. ಅಲ್ಲಿ ತುಂಬ ಅಂದರೆ ತುಂಬ ಡೇಂಜರು. ಯು ಕ್ಯಾನ್ ಸಿ ಇನ್ ದ ಡೆಲ್ಲಿ, ರೈಟ್, you can not in the Delhi, you can see in the Bangalore also, right, you can see in any metro cities we have a huge problem about the solid waste management system, right. But the authorities are very curative about this and they are doing their best, but we the humans we have to help them to control what the waste is generating. Okay, right. So ಯಾವ್ದಾಗುತ್ತೆ ಇದಕ್ಕೆ ಲಾರ್ಜ್ ಸಿಟೀಸ್ ಅಂತ ಕೇಳಿರೋದು, ರೈಟ್. ಲಾರ್ಜ್ ಸಿಟಿ ಅಂತಂದ್ರೆ 0.5 kg is the answer for this question. ನಾವು ಸಾಲಿಡ್ ವೇಸ್ಟ್ ಏನಂತಂದ್ರೆ ನಾವು 3 ಒಂದು ಕ್ಯಾಟಗರಿಯಲ್ಲಿ ಮಾಡ್ಬೋದು. ಒಂದು ಮುನ್ಸಿಪಲ್, ಇಂಡಸ್ಟ್ರಿಯಲ್, ಹಜಾರ್ಡಸ್. ಮುನ್ಸಿಪಲ್ ಅಂತಂದ್ರೆ ಫುಡ್ ವೇಸ್ಟು, ರಬ್ಬಿಶು, ಆಶಸ್, ರೆಸಿಡ್ಯೂಲ್, ಡೆಮಾಲಿಷನ್ ಅಂಡ್ ಕನ್ಸ್ಟ್ರಕ್ಷನ್ ವೇಸ್ಟು, ಟ್ರೀಟ್ಮೆಂಟ್ ಪ್ಲಾಂಟ್ ವೇಸ್ಟು, ಸಮ್ ಸ್ಪೆಷಲ್ ವೇಸ್ಟ್, ಇದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಇಂಡಸ್ಟ್ರಿಯಲ್ ವೇಸ್ಟಲ್ಲಿ ಏನಿರುತ್ತೆ, ಇದರಲ್ಲಿ ರಬ್ಬಿಶು, ಆಶು, ಡೆಮಾಲಿಷನ್ ಅಂಡ್ ಕನ್ಸ್ಟ್ರಕ್ಷನ್ ವೇಸ್ಟು, ಹಜಾರ್ಡಸ್ ವೇಸ್ಟು, ಸಮ್ ಸ್ಪೆಷಲ್ ವೇಸ್ಟು. ಓಕೆ, ಸೊ ಎರಡು ಆಲ್ಮೋಸ್ಟ್ ಸೇಮ್ ಇರೋ ಥರ ಇರುತ್ತೆ. ಮತ್ತು ಇಂಡಸ್ಟ್ರೀಸ್ ಮೇಲೂ ಡಿಪೆಂಡ್ ಇರುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇದರಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ ಪಾಯಿಂಟು. ಇಂಡಸ್ಟ್ರೀಸ್ದು ಏನು ವೇಸ್ಟ್ ಇರುತ್ತೆ ಅದನ್ನು ಇದರಲ್ಲಿ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ ಅಂತಂದರೆ ಅಲ್ಲಿ ಏನು ಸಾಲಿಡ್ ಮೆಟೀರಿಯಲ್ ಬರುತ್ತೆ ಅದನ್ನು ಇದರಲ್ಲಿ ಬರುತ್ತೆ. ನೆಕ್ಸ್ಟು ಹಜಾರ್ಡಸ್ ವೇಸ್ಟಲ್ಲಿ ಇದೇನಂದರೆ ಡೇಂಜರ್ ಇಮಿಡಿಯೇಟ್ಲಿ ಆರ್ ಈವನ್ ಪೀರಿಯಡ್ ಆಫ್ ಟೈಮ್ ಹ್ಯೂಮನ್, ಪ್ಲಾಂಟ್ ಆರ್ ಲೈಫ್. ಸೊ ನೋಡಿ, ಹಜಾರ್ಡಸ್ ವೇಸ್ಟ್ ತುಂಬ ಡೇಂಜರ್ ಇರುತ್ತೆ. ಇದನ್ನು ನಾವು ಓಪನ್ ಡಂಪಿಂಗ್ ಅಂತೂ ಮಾಡೋಕ್ಕೆ ಆಗೋದಿಲ್ಲ. ದೇ ಕ್ಯಾನ್ ಬಿ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್, ಕೆಮಿಕಲ್, ಬಯಾಲಜಿಕಲ್ ವೇಸ್ಟು, ಫ್ಲೇಮೇಬಲ್ ವೇಸ್ಟು ಇರುತ್ತೆ, ಎಕ್ಸ್ಪ್ಲೋಸಿವ್ಸು ಇರುತ್ತೆ. ಗೊತ್ತಾಯ್ತಾ? ಈ 3 ಇಂಪಾರ್ಟೆಂಟ್ ಕ್ಯಾಟಗರಿ ಇದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ. ಡನ್. ನೆಕ್ಸ್ಟ್ ಕ್ವಶನ್, ಬ್ಯಾಂಗ್ಳೂರ್ ಆ್ಯಂಡ್ ಇಂಡೋರ್ ಪ್ರೊಸೆಸ್ ಆಫ್ ಕಾಂಪೋಸ್ಟಿಂಗ್ ಆರ್ ವಿಚ್ ಆಫ್ ದಿ ಫಾಲೋವಿಂಗ್, ರೈಟ್. ಬ್ಯಾಂಗ್ಳೂರ್ ಮತ್ತು ಇಂಡೋರ್ ಪ್ರೊಸೆಸ್ಸು ಯಾವುದೋ ಒಂದು ಮೆಥಡ್ ಇದೆ ಅಂತ ಹೇಳ್ತಾ ಇರೋದು ನೋಡಿ. ಸೊ ಬ್ಯಾಂಗ್ಳೂರ್ ಮೆಥಡಲ್ಲಿ ಏನಿದೆ ನೋಡಿ, ಬ್ಯಾಂಗ್ಳೂರ್ ಮೆಥಡಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆ್ಯನರೋಬಿಕ್ ಇದೆ ಇದು, ರೈಟ್. ಕನ್ವೆನ್ಷನಲ್ ಕ್ಯಾರಿಡ್ ಔಟ್ ಇನ್ ದ ಪಿಟ್ಸು, ರೈಟ್. ಆ್ಯನರೋಬಿಕ್ ಅಂದರೆ ಇದರಲ್ಲಿ ಏನು ಮಾಡ್ತೀವಿ ಗೊತ್ತಾ, ಫಾರ್ ಎಕ್ಸಾಂಪಲ್ ನಾನು ಪ್ಲ್ಯಾನಲ್ಲಿ ಹೇಳ್ತೀನಿ ಫಸ್ಟು. ಸೊ ದಿಸ್ ಈಸ್ ಅ ಪ್ಲ್ಯಾನ್, ರೈಟ್. ಸೊ ನಂಬರ್ ಆಫ್ ಪಿಟ್ಸ್ನ ನಾವೇನು ಮಾಡ್ತೀವಿ, ಫಸ್ಟ್ ಎಕ್ಸ್ಕವೇಟ್ ಮಾಡ್ತೀವಿ. ಸೊ ದೀಸ್ ಆರ್ ದ ನಂಬರ್ ಆಫ್ ಪಿಟ್ಸ್ ಐ ಆಮ್ ಡ್ರಾಯಿಂಗ್ ಹಿಯರ್, ಯು ಕ್ಯಾನ್ ಸಿ. ಸೊ ಈ ಥರ ನಂಬರ್ ಆಫ್ ಪಿಟ್ಸ್ ಇರುತ್ತೆ, ರೈಟ್. ಈ ಕಡೆನೂ ಅದೇ ಥರ ಇರುತ್ತೆ, ರೈಟ್. ಸೊ ಎಲ್ಲ ಈ ಕಡೆನೇ ಇದೇ ಥರ ಇರುತ್ತೆ. ಓಕೆ, ಸೊ ಈ ನಂಬರ್ ಆಫ್ ಪಿಟ್ಸ್ನ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿಂದ ಏನಂತಾರೆ ಸಾಲಿಡ್ ವೇಸ್ಟ್ ತರ್ತೀವಿ, ಇಲ್ಲೆಲ್ಲಾದರೂ ಡಂಪ್ ಮಾಡ್ತೀವಿ, ರೈಟ್. ಡಂಪಿಂಗ್ ಏರಿಯಾ ಇಲ್ಲಿಂದ ಆಮೇಲೆ ಇದರಲ್ಲಿ ಫಿಲ್ ಮಾಡ್ತೀವಿ. ಸೊ ಕ್ರಾಸ್ ಸೆಕ್ಷನಲ್ಲಿ ನೋಡಿದ್ರೆ ನಾನು, ರೈಟ್, ಕ್ರಾಸ್ ಸೆಕ್ಷನಲ್ಲಿ ನೋಡಿದ್ರೆ ಈ ಥರ ಪಿಟ್ ಮಾಡ್ತೀವಿ ಅದಕ್ಕೆ, ರೈಟ್. ಆ ಪಿಟ್ಟು ಸೊ ಇದರಲ್ಲಿ ಏನು ಮಾಡ್ತಾರೆ ಗೊತ್ತಾ, ಫಸ್ಟು ಇಲ್ಲಿ ಒಂದು ಏನಂತಂದರೆ ಒಂದು ನಿಮಿಷ. ಓಕೆ, ಸೊ ಇಲ್ಲಿ ವೇಸ್ಟ್ ಹಾಕ್ತಾರೆ. ಸೊ ಇದು ವೇಸ್ಟು. ಸೊ ವೇಸ್ಟ್ ಆದ ತಕ್ಷಣ ಮತ್ತೊಂದು ಚಿಕ್ಕ ಲೇಯರಲ್ಲಿ ಏನಿರುತ್ತೆ, ನೈಟ್ ಸಾಯಿಲ್ ಇರುತ್ತೆ ಇದು, ರೈಟ್. ನೈಟ್ ಸಾಯಿಲ್, ರೈಟ್. ಸೊ ಈ ನೈಟ್ ಸಾಯಿಲ್ ಆದಮೇಲೆ ಮತ್ತೊಂದು ವೇಸ್ಟ್ ಲೇಯರ್ ಇರುತ್ತೆ. ಸೊ ವೇಸ್ಟ್ ಲೇಯರ್, ಮತ್ತೆ ನೈಟ್ ಸಾಯಿಲ್, ವೇಸ್ಟ್, ನೈಟ್ ಸಾಯಿಲ್, ಇದೇ ಥರ ಮಾಡಿ ಕಂಪ್ಲೀಟ್ ಇದನ್ನು ಈ ಥರ ಪ್ಯಾಕಪ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಜಸ್ಟು 20 ಸೆಂಟಿಮೀಟರ್ ಏನಂತಂದರೆ ಗ್ರೌಂಡ್ ಲೆವೆಲ್ಗಿಂತ ಮೇಲೆ ಬರುತ್ತೆ ಇದು, ರೈಟ್. ಸೊ 20 ಸೆಂಟಿಮೀಟರ್ ಈ ಥರ ಮೇಲೆ ಬರುತ್ತೆ. ಸೊ ಬಂದಾಗ ಇದನ್ನ ಏನಂತಂದರೆ ಇದೇ ಥರ ಬಿಟ್ಬಿಡ್ತಾರೆ. ಇವಾಗ ಈ ಥರ ಪ್ಯಾಕ್ ಮಾಡಿ ಇದನ್ನು ಬಿಟ್ಬಿಡ್ತಾರೆ, ಕಾಂಪ್ಯಾಕ್ಟ್ ಮಾಡಲ್ಲ, ಏನೂ ಮಾಡಲ್ಲ. ಸೊ ಆಫ್ಟರ್ ಸೆವರಲ್ ಡೇಸ್, ಆಯಿತಾ, 1 month, 2 months, 3 months, ಎಷ್ಟು ಟೈಮ್ ಬೇಕು ಅದರ ಕಾಂಪೋಸ್ಟ್ ಆಗೋಕ್ಕೆ, ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ವೇಸ್ಟ್ ಜನರೇಟೆಡ್. ಓಕೆ, ಸೊ ಇದನ್ನ ಈ 20 ಸೆಂಟಿಮೀಟರ್ ಈ ಥರ ಬಿಟ್ಟಾಗ ಏನಾಗುತ್ತೆ ಗೊತ್ತಾ, ಕೆಳಗಡೆ ಇರೋದು ಚೆನ್ನಾಗಿ ಏನಂತಂದರೆ ಈ ಥರ ಮೇಲ್ಗಡೆ ಯಾಕೆ ತಗೋಬೇಕಂತಂದರೆ, ಯಾವಾಗ ಇದು ಏನಂತಂದರೆ ಮೈಕ್ರೋ ಆರ್ಗನಿಸಮ್ಸು ಒಳಗಡೆ ಆಕ್ಟಿವೇಟ್ ಆಗಿ ಇದು ಕೆಲಸ ಏನಂತಂದರೆ ಇದು ಕನ್ವರ್ಟ್ ಮಾಡುತ್ತೆ, ವಾಲ್ಯೂಮ್ ರಿಡಕ್ಷನ್ ಆಗುತ್ತೆ, ವಾಲ್ಯೂಮ್ ವಿಲ್ ಬಿ ರೆಡ್ಯೂಸ್ಡ್. ಸೊ ಇದು ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಇನ್ನು ಕೆಳಗಡೆ. ಸೊ ಆಮೇಲೆ ಏನು ಮಾಡುತ್ತೀವಿ, ಇದು ಆ್ಯಕ್ಚುಲಿ ಇದ್ರ ಮೇಲ್ಗಡೆ ಇರೋದು ಏನಂತಂದರೆ ಅದು ಕರೆಕ್ಟಾಗಿ
ಡಿಕಂಪೋಸ್ ಆಗಿರಲ್ಲ. ಸೊ ಇದನ್ನೇ ಏನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಮತ್ತೊಂದು ಅದ್ರ ಪಕ್ಕಕ್ಕೆ ಏನು ಪಿಟ್ನ ನಾವು ಏನಂತಾರೆ ಮಾಡಿರ್ತೀವಲ್ಲ, ಸೊ ಅದ್ರ ಪ್ರಕಾರ ಇದನ್ನ ಮೇಲೆ ಮತ್ತೆ ಅದನ್ನೇ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಈ ತರ ಒಂದು ಇದನ್ನ ನಾವು ಬ್ಯಾಂಗ್ಳೂರ್ ಮೆಥಡ್ ಆಫ್ ಕಂಪೋಸ್ಟಿಂಗ್ ಅಂತ ಅಂತೀವಿ. ಸೊ ದಿಸ್ ಇಸ್ ಎನ್ ಬ್ಯಾಂಗ್ಳೂರ್ ಮೆಥಡ್. ನಾವು ವಾಟ್ ಅಬೌಟ್ ದ ಇಂಡೋರ್ ಮೆಥಡ್, ರೈಟ್? ಸೊ ನೋಡಿ, ಇಂಡೋರ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೇಮ್ ಇದೇ ತರ ಇರುತ್ತೆ. ಇದನ್ನ ನಾನು ಇದೊಂದು ಲ್ಯಾಂಡ್ ಸೈಟ್ ಏರಿಯಾ ಅಂತಂದ್ರೆ ಇದೇ ತರ ನಂಬರ್ ಆಫ್ ಪಿಟ್ಸ್ ನ ನಾನು ಅಲ್ಲೇ ಏನಂದ್ರೆ ಎಕ್ಸ್ಕವೇಟ್ ಮಾಡ್ತೀನಿ. ಬಟ್ ದೇರ್ ಇಸ್ ಅ ಡಿಫರೆನ್ಸ್, ರೈಟ್? ದೇರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್. ಈಗ ಇದೊಂದು ವೇಸ್ಟ್ ಪಿಟ್ ಇದೆ ಅಂದ್ರೆ ಕಂಪ್ಲೀಟ್ಲಿ ಇದನ್ನ ಫಿಲ್ ಮಾಡೋದಿಲ್ಲ ನಾನು, ರೈಟ್? ಸೊ ಐ ವಿಲ್ ಫಿಲ್ ಲೈಕ್ ದಿಸ್, ರೈಟ್? ಐ ವಿಲ್ ಕಮ್ ಫ್ರಮ್ ದ ಬಾಟಮ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಸೇಮ್ ಇರುತ್ತೆ, ವೇಸ್ಟು, ಸಾಯಿಲು, ರೈಟ್? ಆಮೇಲೆ ವೇಸ್ಟು, ಆಮೇಲೆ ಸಾಯಿಲು, ಮತ್ತೆ ಆಮೇಲೆ ವೇಸ್ಟು, ಆಮೇಲೆ ಸಾಯಿಲು, ವೇಸ್ಟು, ಸಾಯಿಲು. ಸೊ ಇದೇ ತರ ಪ್ಯಾಕ್ ಮಾಡ್ತೀನಿ. ಬಟ್ ಪ್ಯಾಕ್ ಇಲ್ಲಿ ಆಗೋದಿಲ್ಲ. ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ, ಇದಿಷ್ಟು ಸ್ಪೇಸು, ರೈಟ್? ಸೊ ಈ ಸ್ಪೇಸನ್ನ ಟರ್ನಿಂಗ್ಗೋಸ್ಕರ ಟರ್ನಿಂಗ್ ಆಫ್ ಸಾಲಿಡ್ ವೇಸ್ಟ್ಗೋಸ್ಕರ ಬಿಡ್ತೀನಿ, ಸಾಲಿಡ್ ವೇಸ್ಟ್. ಸೊ ಟರ್ನಿಂಗ್ ಇಸ್ ನಥಿಂಗ್ ಬಟ್ ಇದನ್ನ ಟರ್ನ್ ಮಾಡೋದು, ಆಯ್ತಾ? ಮನೆಯಲ್ಲಿ ಚುರುಮುರಿ ಮಾಡ್ತಿರಲ್ಲ, ರೈಟ್? ಬೇಲ್ಪುರಿ ತಿಂತೀರಾ? ಸೊ ಅವನು ಏನ್ ಮಾಡ್ತಾನೆ, ಟರ್ನ್ ಮಾಡ್ತಾನೆ ಎಲ್ಲ ಹಾಕ್ಬಿಟ್ಟು. ಸೊ ಅದೇ ತರ ಇಲ್ಲಿ ಏನ್ ಮಾಡ್ತಾರೆ, ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಮಾಡೋಕೆ ಟರ್ನಿಂಗ್ ಪ್ರೋಸೆಸ್ಗೆ ಇಲ್ಲಿ ಸ್ಪೇಸ್ ಬಿಟ್ಟಿರ್ತಾರೆ, ರೈಟ್? ಸೊ ಇದು ಆರೋಬಿಕ್, ಇದು ಅನಾರೋಬಿಕ್. ಸೊ ದಿಸ್ ಇಸ್ ಅನ್ ಆರೋಬಿಕ್, ರೈಟ್? ಸೊ ಇದು ಅರೋಬಿಕ್ ಪ್ರೋಸೆಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಸೊ ಬ್ಯಾಂಗ್ಳೂರ್ ಪ್ರೋಸೆಸ್ ಏನಿದೆ, ಆರೋಬಿಕ್ ಇದೆ ಇಲ್ಲಿ. ಸೊ ಇದು ಏನ್ ಮಾಡ್ತೀವಿ, ಜಸ್ಟ್ ಹಾಕ್ಬಿಟ್ಟು ಬಿಡ್ತೀವಿ. ಇಲ್ಲೂ ಅದೇ ತರ, ಬಟ್ ಇಲ್ಲಿ ಟರ್ನ್ ಮಾಡ್ತೀವಿ. ಇಂಡೋರ್, ಗೊತ್ತಾಯ್ತಾ? ಇಷ್ಟೇ ಇದೆ, ಸಿಂಪಲ್. So Bangalore method of composting, dry waste material 25 cm thick is spread in a pit and a thick suspension of cow dung in water is sprinkled over the moisturing. ನೋಡಿ, cow dung ಯೂಸ್ ಮಾಡ್ಬೋದು, ನೈಟ್ ಸಾಯಿಲ್ ಯೂಸ್ ಮಾಡ್ಬೋದು, ನಾರ್ಮಲ್ ಸಾಯಿಲ್ ಯೂಸ್ ಮಾಡ್ಬೋದು. ಇಂಡೋರ್ ಮೆಥಡ್ aerobic ಮೆಥಡ್ ಇದೆ. ಇಂಡೋರ್ ಮೆಥಡ್ ಆಫ್ ಕಂಪೋಸ್ಟಿಂಗ್ ಇನ್ ಪಿಟ್ಸ್ ಇನ್ವಾಲ್ವ್ಸ್ ಫಿಲ್ಲಿಂಗ್ ಆಫ್ ದ alternate layers of the similar thickness as in the Bangalore. ಸೇಮ್ ಇದೆ. So aerobic condition, the material is turned at a specific intervals for which a 60 cm wide strip of the longitudinal side of the pit is kept vacant. Okay, so ಗೊತ್ತಾಯ್ತಾ? ಇದ್ರದ್ದು ಏನಾಗುತ್ತೆ ಈಗ ಆನ್ಸರು? ಎರಡರಲ್ಲಿ ಏನು ಮಾಡ್ತೀವಿ, ಬ್ಯಾಂಗ್ಳೂರ್ ಅಂದ್ರೆ ಇಂಡೋರ್ ಪ್ರೋಸೆಸ್, ರೈಟ್? ಬ್ಯಾಂಗ್ಳೂರಲ್ಲಿ ಏನಿದೆ, ಬ್ಯಾಂಗ್ಳೂರ್ ಪ್ರೋಸೆಸ್ ಅಲ್ಲಿ ಏನಿದೆ, ಅನಾರೋಬಿಕ್, ಅದು ಆರೋಬಿಕ್ ಪ್ರೋಸೆಸ್. ಸೊ ಇದು ಥರ್ಡ್ ಆಗುತ್ತೆ. Aerobic method of mechanical composting practice in India is called as. So ಈ ಮೆಥಡ್ ಅಲ್ಲಿ ಯಾವುದು ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ಇಂಡೋರ್ ಮೆಥಡ್. Aerobic method of mechanical composting ಅಂದ್ರೆ ನಾವು ಯಾವುದು ಅಂದ್ರೆ ಇಂಡೋರ್ ಮೆಥಡ್. ನೋಡಿ, ಇಂಡೋರ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಡಿಕಂಪೋಸಿಷನ್ ಆಫ್ ಸಾಲಿಡ್ ವೇಸ್ಟ್ ಅರೋಬಿಕ್ ಅಲ್ಲಿ, ಇದರಲ್ಲಿ ಅನಾರೋಬಿಕ್ ಅಲ್ಲಿ. ಸೊ ಡಿಕಂಪೋಸಿಷನ್ ಡಿಫರೆನ್ಸ್ ಅಲ್ಲಿ ನೋಡಿದಾಗ 2 to 3 months ಬೇಕು. ಸೊ ಇದಕ್ಕೆ 5 to 6 months ಬೇಕು. ಸೊ ಇದಕ್ಕೆ ಜಾಸ್ತಿ ಟೈಮ್ ಬೇಕು, ಇದಕ್ಕೆ ಕಮ್ಮಿ ಟೈಮ್ ಬೇಕು. ಗೊತ್ತಾಯ್ತಾ? Mixing is ensure either mechanically or manually. No mixing it is done. So ಇದು ಡಿಫರೆನ್ಸ್ ಇದೆ ನೋಡಿ, ಇವೆರಡರದ್ದು ಮೇಜರ್ ಡಿಫರೆನ್ಸ್ ಇದು ಇದೆ. ನೀವು ತಿಳ್ಕೊಂಡ್ರೆ ಇದ್ರ ಮೇಲೆ ಕ್ವಶನ್ ಬಂದ್ರೆ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸೊ ಇಂಡೋರ್ ಮೆಥಡ್. ಡಿಸ್ಪೋಸಲ್ ಆಫ್ ದ ಸ್ಕ್ರೀನ್ ಇಸ್ ಡನ್ ಬೈ. ಡಿಸ್ಪೋಸಲ್ ಆಫ್ ದ ಸ್ಕ್ರೀನ್ ಇಸ್ ನಾವು ಯಾವ್ದರಿಂದ ಮಾಡ್ತೀವಿ ಅಂತ ಕೇಳ್ತಾ ಇರೋದು ನೋಡಿ. ಸೊ ಅದನ್ನ ನಾವು ಇನ್ಸಿರೇಷನ್ ಇಂದ ಮಾಡ್ತೀವಿ. ಡಿಸ್ಪೋಸಲ್ ಆಫ್ ದ ಸ್ಕ್ರೀನ್. Screens are used to stop the flow of larger particles like paper, faces, garbage, leaves. ಇದನ್ನ ಮಾಡೋಕೆ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಇನ್ಸಿರೇಷನ್ ವೇಸ್ಟ್ ಟ್ರೀಟ್ಮೆಂಟ್ ಪ್ರೋಸೆಸ್ that involves combustion of the substance contained in the waste material. So industrial plants for waste incineration are commonly referred to as a waste to energy facilitators. ಆಯ್ತಾ? ವೇಸ್ಟ್ ಇಂದ ಎನರ್ಜಿ ಯಾವ ತರ ರಿಕವರಿ ಮಾಡ್ಕೋಬಹುದು ಅದನ್ನು ನೋಡ್ತಾರೆ. ಸೊ ಇನ್ಸಿರೇಷನ್ ಹೈ ಟೆಂಪರೇಚರ್ ವೇಸ್ಟ್ ಟ್ರೀಟ್ಮೆಂಟ್ ಸಿಸ್ಟಮ್ ಆಸ್ ಅ ಥರ್ಮಲ್ ಟ್ರೀಟ್ಮೆಂಟ್ ಅಂತೀವಿ ನಾವು ಇನ್ಸಿರೇಷನ್ಗೆ, ರೈಟ್? ಸೊ ಇದು ಕನ್ವರ್ಟ್ ಏನು ಮಾಡುತ್ತೆ ಅಂತಂದ್ರೆ ಮಟೀರಿಯಲ್ನ ಆಶ್, ಫ್ಲೂ ಗ್ಯಾಸ್ ಆರ್ ಹೀಟ್ ಮಾಡುತ್ತೆ ಅಂತ ನಾನು ಹೇಳಿದ್ದೀನಿ ಮೊದಲೇ ಪ್ರಿವಿಯಸ್ ಒಂದು ಕ್ವಶನ್ ಅಲ್ಲಿ. ಓಕೆ, ಗೊತ್ತಾಯ್ತಾ? ಸೊ ಇದನ್ನ ನಾವು ಇನ್ಸಿರೇಷನ್ ಅಂತ ಅಂತೀವಿ. ನೆಕ್ಸ್ಟ್, ಸ್ಲಜ್ ಬಲ್ಕಿಂಗ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ. ಸ್ಲಜ್ ಬಲ್ಕಿಂಗ್ ಯಾವ್ದ್ರಿಂದ ಕಂಟ್ರೋಲ್ ಮಾಡ್ತೀವಿ? ಸ್ಲಜ್ ಬಲ್ಕಿಂಗ್ ಅಂದ್ರೆ ಏನು ನೋಡಿ. Sludge that exhibit poor settling characteristics is called as bulking sludge, right? ಯಾವುದು ಪೂರ್ ಆಗಿರುತ್ತೆ, ಸೆಟ್ ಆಗೋಕೆ, ಆಯ್ತಾ, ಅಂತದನ್ನ ನಾವು ಬಲ್ಕಿಂಗ್ ಸ್ಲಜ್ ಅಂತ ಅಂತೀವಿ. ಫಿಲ್ಮಾಟೇನಿಯಸ್ ಮೈಕ್ರೋ ಆರ್ಗನಿಸಮ್ ದಟ್ ಈಸ್ ದ ಫಂಗೈ ಹ್ಯಾವ್ ಬಿನ್ ಫೌಂಡ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಬಲ್ಕ್ಡ್ ಸ್ಲಜ್. ಅಂದ್ರೆ ಫಂಗೈ ಏನಂದ್ರೆ ರೆಸ್ಪಾನ್ಸಿಬಲ್ ಇದೆ ಬಲ್ಕ್ ಸ್ಲಜ್ ಬರೋಕೆ. ಸೊ ಇದರಿಂದ ನಾವು ಏನು ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ
ಲೋ ನ್ಯೂಟ್ರಿಯೆಂಟ್ ಕಂಟೆಂಟ್, ಹೈ ಸ್ಲಜ್ ಏಜ್ ಅಂಡ್ ಲೋ F/M ರೇಷಿಯೋ, ರೈಟ್. ಸೊ ಲೋ F/M ರೇಷಿಯೋ. ಸೊ ದ ಮೋಸ್ಟ್ ಸಕ್ಸಸ್ಫುಲ್ ಕಂಟ್ರೋಲ್ ಆಫ್ ದಿಸ್ ಆರ್ಗನಿಸಮ್ಸ್, ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂತಂದರೆ, ರಿಡಕ್ಷನ್ ಆಫ್ ದಿ ಸ್ಲಜ್ ಏಜ್ ಟು ಲೆಸ್ ದೆನ್ 6 days. ಅದರದ್ದು ಏಜ್ ಪ್ರೊಡಕ್ಷನ್ ಇದೆ, ಅದನ್ನ ಕಮ್ಮಿ ಮಾಡ್ಬೇಕು ನಾವು, ಗೊತ್ತಾಯ್ತಾ, ಸ್ಲಜ್ ಬಲ್ಕಿಂಗ್ದು. ಕ್ಲೋರಿನೇಷನ್ ಆಫ್ ರಿಟರ್ನ್ ಆಕ್ಟಿವೇಟೆಡ್ ಸ್ಲಜ್, ರೈಟ್. ಕ್ಲೋರಿನೇಷನ್ ಮಾಡಬೇಕಾಗುತ್ತೆ, ಕ್ಲೋರಿನೇಷನ್, ರೈಟ್. ಸೊ ಕ್ಲೋರಿನೇಷನ್ ಆಫ್ ರಿಟರ್ನ್ ಆಕ್ಟಿವೇಟೆಡ್ ಸ್ಲಜ್ ಅದನ್ನು ಮಾಡಬೇಕು. ಅಡಿಷನ್ ಆಫ್ ದಿ ನ್ಯೂಟ್ರಿಷನ್ ಇಫ್ ಇಟ್ ಈಸ್ ಲೆಸ್, BOD, ನೈಟ್ರೋಜನ್, ಆಮೇಲೆ ಏನಂತಂದರೆ ಪೊಟ್ಯಾಷಿಯಂ, ರೈಟ್. ಸೊ BOD N/P ರೇಷಿಯೋ ರಿಕಮೆಂಡ್ಸ್ 100:5:1 ಈ ರೇಷಿಯೋದಲ್ಲಿ ಇರಬೇಕು ಇವು, ಗೊತ್ತಾಯ್ತಾ. ಸೊ ಈ ರೇಷಿಯೋದಲ್ಲಿ ಇದ್ದಾಗ ಏನಂತಂದ್ರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಓಕೆ, ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂತಂದ್ರೆ ಕ್ಲೋರಿನೇಷನ್. ಓಕೆ, ಕ್ಲೋರಿನೇಷನ್. ದ ಬೆಸ್ಟ್ ಮೆಥಡ್ ಫಾರ್ ಡಿಸ್ಪೋಸಲ್ ಆಫ್ ದ ರೆಫ್ಯೂಸ್ ಟು ಎನ್ಶೋರ್ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಆಫ್ ದ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಇಸ್ ಬೈ. ಕಂಪ್ಲೀಟ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನ ನಾವು ಲ್ಯಾಂಡ್ ಫಿಲ್ನಿಂದ ನಾವು ಮಾಡ್ಬೋದು, ರೈಟ್. ಲ್ಯಾಂಡ್ ಫಿಲ್ನಿಂದ. ಸೊ ಲ್ಯಾಂಡ್ ಫಿಲ್ ರೆಫರ್ಸ್ ಟು ದ ಡಿಸ್ಪೋಸಲ್ ಆಫ್ ವೇಸ್ಟ್ ಮಟೀರಿಯಲ್ ಬೈ ಬ್ಯೂರಿಂಗ್ ಇಟ್, ಅಂದರೆ ಅದನ್ನು ನಾವು ಜಸ್ಟ್ ಅದರಲ್ಲಿ ಏನಂತಂದರೆ ಡಂಪ್ ಮಾಡ್ತೀವಿ. ಸೊ ಇದು ಎಕ್ಸ್ಟೆಂಡೆಡ್ ಸ್ಟೋರೇಜ್ ಏರಿಯಾ ಆಫ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಇದೆ ಇದು, ರೈಟ್. ಸೊ ಇದು ಏನಿದೆ, ಒಂದು ಸಿಂಪಲ್ ಆಗಿ ಈ ವೇಸ್ಟ್ನ ತಗೊಂಡೋಗ್ಬಿಟ್ಟು ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ನಾವು ಅದನ್ನು ಏನಂತಂದರೆ ಲ್ಯಾಂಡ್ ಫಿಲ್ಲರಿ ಏನಂತಂದರೆ ಡಂಪ್ ಮಾಡ್ತೀವಿ. ಅದನ್ನು ಕರೆಕ್ಟ್ ವೇಯಲ್ಲಿ ಡಂಪ್ ಮಾಡಿಬಿಟ್ಟು ಫ್ಯೂಚರ್ಗೆ ಏನಂತಂದರೆ ಏನಾದರೂ ಯೂಸ್ ಆಗಂಗಿದ್ರೆ ಅದನ್ನು ನಾವು ಯೂಸ್ ಮಾಡ್ಬೋದು, ರೈಟ್. ಇನ್ಸಿರೇಷನ್ ಅಂತಂದರೆ ನಿಮ್ಗೆ ಎಲ್ಲರಿಗೂ ಹೇಳಿದ್ದೀನಿ ಈಗ, ಆಯಿತಾ. ಸೊ ಇನ್ಸಿರೇಷನ್ ಬಗ್ಗೆ ಮತ್ತೆ ಹೇಳೋದು ಬೇಡ. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇನ್ಸಿರೇಷನು 20 to 30% ಆಫ್ ದಿ ಒರಿಜಿನಲ್ ವಾಲ್ಯೂಮ್ನ ಕಮ್ಮಿ ಮಾಡುತ್ತೆ. ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ, ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಲ್ಯಾಂಡ್ ಫಿಲ್ಲು, ಇನ್ಸಿರೇಷನ್ ಗೊತ್ತಾಯ್ತು ಅಂತ ಅನ್ಕೋತೀನಿ, ರೈಟ್. ಸೊ ವಾಟ್ ಈಸ್ ದ ಆನ್ಸರ್? ಸೊ ಇದನ್ನು ನಾವು ಲ್ಯಾಂಡ್ ಫಿಲ್ ಅಂತಲೂ ಅನ್ಬೋದು, ರೈಟ್. ಲ್ಯಾಂಡ್ ಫಿಲ್. ನೆಕ್ಸ್ಟ್, ಸೊ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಯೂಟಿಲೈಸೇಷನ್ ಈಸ್ ಅಚೀವ್ಡ್ ಬೈ. ವೇಸ್ಟ್ ಯೂಟಿಲೈಸೇಷನ್ ನಾವು ಯಾವ ಥರ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಇರೋದು ನೋಡಿ. ವೇಸ್ಟ್ ಮ್ಯಾನೇಜ್ಮೆಂಟ್ನ ನಾವು ಯೂಟಿಲೈಸ್ ಮಾಡೋದನ್ನ ನೀವು ನೋಡ್ಬೋದು, ರೀಯೂಸ್, ರೀಪ್ರೊಡ್ಯೂಸ್, ರೀಸೈಕಲ್, ರೈಟ್. ಸೊ ಒಂದು ರೀಯೂಸ್, ರೀಪ್ರೊಡ್ಯೂಸ್, ಓಕೆ, ಆಮೇಲೆ ರೀಸೈಕಲ್. ಸೊ ಈ ಮೂರು ವರ್ಡ್ನ ನಾವು ಒಂದು ಸರ್ಕಲಲ್ಲಿ ಹಾಕಿಬಿಟ್ಟು ಓಡಬೇಕು. ರೀಯೂಸ್ ಆದರೆ ರೀಸೈಕಲ್, ಅದನ್ನು ರೀಪ್ರೊಡ್ಯೂಸ್ ಮಾಡ್ಬೋದು, ಆಮೇಲೆ ರೀಸೈಕಲ್ ಮಾಡ್ಬೋದು, ಮತ್ತೆ ರೀಸೈಕಲ್ ಆದಮೇಲೆ ರೀಯೂಸ್ ಮಾಡ್ಬೋದು. ಇದನ್ನು ಕಂಟಿನ್ಯೂಸ್ ಪ್ರೋಸೆಸ್ಸಿಂದ ನಾವು ಅನ್ಕೋತೀವಿ, ರೈಟ್. ಸೊ ಏನಾಗುತ್ತೆ ಇದ್ರದ್ದು, ರೀಯೂಸ್, ರೀಪ್ರೊಡ್ಯೂಸ್ ಆ್ಯಂಡ್ ರೀಸೈಕಲ್. ರೀಯೂಸ್, ರೀಪ್ರೊಡ್ಯೂಸ್ ಆ್ಯಂಡ್ ರೀಸೈಕಲ್, ಗೊತ್ತಾಯ್ತಾ, ಇಂಪಾರ್ಟೆಂಟ್ ಇದೆ. ದ ಮ್ಯಾಕ್ಸಿಮಮ್ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಇನ್ ಅ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಕಂಪೋಸ್ಟ್ ಈಸ್, ರೈಟ್. ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ, ಕಾರ್ಬನ್ ನೈಟ್ರೋಜನ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಈಸ್ ಎಷ್ಟಿದೆ ಇದಕ್ಕೆ ಹೇಳ್ತಾ ಇರೋದು. ಸೊ ಮ್ಯಾಕ್ಸಿಮಮ್ ರೇಷಿಯೋ ನೋಡಿ, ಇದಕ್ಕೆ 20:1 ಅಂತ ಅಂತೀವಿ ನಾವು, 20:1. ಸೊ ಇಲ್ಲಿ ನೋಡೋಣ ಇವಾಗ. ಸೊ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಆಫ್ ಎ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಕಂಪೋಸ್ ವಾಸ್ 14.5, ರೈಟ್. ಸೊ ಏನಂತಂದರೆ ಕಂಪೋಸ್ಟ್ ವಾಸ್ 14.5. ಬಟ್ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಡಿಟರ್ಮೈನ್ಸ್ ದ ಎಕ್ಸ್ಟೆಂಟ್ ಆಫ್ ಕಂಪೋಸ್ಟಿಂಗ್ ಆ್ಯಂಡ್ ಡಿಗ್ರಿ ಆಫ್ ಕಂಪೋಸ್ಟ್ ಮೆಚ್ಯೂರಿಟಿ, ರೈಟ್. ಕಂಪೋಸ್ಟ್ ಮೆಚ್ಯೂರಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ CN ರೇಷಿಯೋ, ನೈಟ್ರೋಜನ್ ರಿಮೇನ್ಸ್ ಇನ್ ದ ಸಿಸ್ಟಮ್ ವೈಲ್ ಸಮ್ ಆಫ್ ದ ಕಾರ್ಬನ್ ಈಸ್ ರಿಲೀಸ್ ಆಸ್ ಅ ಕಾರ್ಬನ್ ಡೈಆಕ್ಸೈಡ್. ನೋಡಿ, ನೈಟ್ರೋಜನ್ ಅದರಲ್ಲಿ ಇರುತ್ತೆ, ರೈಟ್. ನೈಟ್ರೋಜನ್ ಇರುತ್ತೆ, ಬಟ್ ಬೇರೆ ಅದರ್ಸ್ ಏನಿರುತ್ತೆ ಅದು ರಿಲೀಸ್ ಆಗುತ್ತೆ ಆಸ್ ಅ ಕಾರ್ಬನ್ ಡೈಆಕ್ಸೈಡ್. ಇಫ್ C/N ರೇಷಿಯೋ ಈಸ್ 25, ಗ್ರೇಟರ್ ದೆನ್ 25, ಇಟ್ ಇಂಡಿಕೇಟ್ ಸ್ಟೇಬಲ್ ಕಂಪೋಸ್ಟ್. ನೋಡಿ, CN 25ಗಿಂತ ಜಾಸ್ತಿ ಇದ್ದರೆ ಅದು ಸ್ಟೇಬಲ್ ಇದೆ, ರೈಟ್. ಸೊ ಏನಂತಂದರೆ ಈಗ ಐಡಿಯಲ್ ಫಿನಿಶ್ ಕಂಪೋಸ್ಟ್ ಶುಡ್ ಹ್ಯಾವ್ ಎ CN ರೇಷಿಯೋ ಬಿಟ್ವೀನ್ 15:1 ಆ್ಯಂಡ್ 25:1. 15:1 ಇರಬೇಕು, ಇಲ್ಲಾಂದರೆ 25:1 ಇರಬೇಕು, ರೈಟ್. ಈ ಕ್ವಶನಲ್ಲಿ 15 ಕೊಟ್ಟಿಲ್ಲ, ಬಟ್ 20 ಕೊಟ್ಟಿದ್ದಾರೆ, ರೈಟ್. 25. ಸೊ ನಿಯರ್ ಬೈ ಆನ್ಸರ್ನ ನಾವು 20 ಅಂತ ಟಿಕ್ ಮಾಡ್ಬೋದು. ಓಕೆ, ಅದಕ್ಕೆ ನಾನು ಇದು ಮಾಡಿರೋದು 15 ನೋಡಿ, ಎಕ್ಸಾಕ್ಟ್ಲಿ 15:1/25:1 ಇದೆ, ರೈಟ್. ನೆನ್ಪಿಟ್ಕೊಳ್ಳಿ. ಈಗ ಗ್ರೇಟರ್ ದೆನ್ 30 ಹೋದರೆ ಏನಾಗುತ್ತೆ ಅಂತಂದರೆ ಅದು ನಾನ್ ಸ್ಟೆಬಿಲಿಟಿ ಅಂತ ಅಂತೀವಿ ನಾವು, ರೈಟ್. ಲೋ ಕಾರ್ಬನ್ ರೇಷಿಯೋ ಇಂಡಿಕೇಟ್ಸ್ ಏನಾಗುತ್ತೆ ಅಂದರೆ ಲೋ ಆರ್ಗಾನಿಕ್ ಮ್ಯಾಟರ್ ಇರುತ್ತೆ, ಓಕೆ.
ಸೊ ಐಡಿಯಲ್ ಫೀಡ್ಬ್ಯಾಕ್ ಸ್ಟಾಕ್ಸ್ ಮಿಕ್ಸರ್ ಏನಿದೆ ಇದು ಆಕ್ಚುಲಿ ಅಂತಂದ್ರೆ ಇದು ಅಬೌಟ್ 30 ಇರುತ್ತೆ ಆಯ್ತಾ. ಸೊ ಫಸ್ಟಿಗೆ ಡಿಕ್ರೀಸ್ ಆಗುತ್ತೆ, ಅದಾದ್ಮೇಲೆ ಇನ್ಕ್ರೀಸ್ ಆಗುತ್ತೆ, ಗೊತ್ತಾಯ್ತಾ. 30ಗಿಂತ ಜಾಸ್ತಿ ಹೋಗಬಾರ್ದು ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ. ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಡನ್. ಈ 3-4 ಪಾಯಿಂಟ್ ನೆನ್ಪಿಡಿ ಸಾಕು. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ಲೀಚೆಟ್? ಸಿಂಪಲ್ ಅಂದ್ರೆ ಸಿಂಪಲ್ ಇದೆ. ಲೀಚೆಟ್ ಯಾವತ್ತೂ ನೋಡಿ, ಇಲ್ಲಿ ನೋಡ್ಬೋದು ನೀವು, ಇದು ಒಂದು ಲ್ಯಾಂಡ್ ಫಿಲ್ ಸೈಟ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಏನಂತಂದ್ರೆ, ಇಲ್ಲಿ ಕೆಳಗಡೆ ಗ್ರೌಂಡ್ ವಾಟರ್ ಇದು ಇದೆ, ಇದು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಡಂಪಿಂಗ್ ಸೈಟ್ ಇದೆ. ಇಲ್ಲಿ ನಾವು ಏನಂತಂದ್ರೆ ವೇಸ್ಟ್ನ ಈ ತರ ಡಂಪ್ ಮಾಡಿದೀವಿ. ಇದೇನಂದ್ರೆ ಲೈನರ್ ಇದೆ, ಇದು ರೈಟ್, ಇದು ಲೈನರ್ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಮೇಲೆ ಏನೇ ವಾಟರ್ ಲಿಕ್ವಿಡ್ ಬರುತ್ತೆ ಕೆಳಗಡೆ ಹೋದಂಗೆ, ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ನೋಡಿ ಪೈಪ್ ತರ ಇದೆ ಇಲ್ಲಿ ಕೆಳಗಡೆ, ರೈಟ್. ದೀಸ್ ಆರ್ ದ ರಿಕವರಿ ಸಿಸ್ಟಮ್ ಅಂತ ಅಂತೀವಿ ನಾವು. ಲೀಚೆಡ್ ಕಲೆಕ್ಷನ್ ಸಿಸ್ಟಮ್ ಅಂತಾನು ಅನ್ಬೋದು, ಅಥವಾ ರಿಕವರಿ ಎನರ್ಜಿ ರಿಕವರಿ ಸೆಕ್ಷನ್ ಅನ್ಬೋದು. ಈ ಲೀಚೆಟ್ ಏನಂದ್ರೆ, ಇಲ್ಲಿ ಮೇಲ್ಗಡೆ ಏನು ಸಾಲಿಡ್ ವೇಸ್ಟ್ ಇರುತ್ತಲ್ಲ, ಅದರಲ್ಲಿ ಏನು ಲಿಕ್ವಿಡ್ ಇರುತ್ತೆ ನೋಡಿ, ಇದ್ರ ಮೇಲೆ ನೀವು ವೇಟ್ ಹಾಕಿದಾಗ, ಇಲ್ಲ ಅಂದ್ರೆ ಫಿಸಿಕಲಿ ಏನಾದರೂ ಚೇಂಜಸ್ ಆದರೆ ಅಥವಾ ಮಳೆ ಬಂದ್ರೆ ಈ ನೀರು ಕೆಳಗಡೆ ಪರ್ಕುಲೇಟ್ ಆಗಿಬಿಡುತ್ತೆ, ನೀರು ಕೆಳಗಡೆ ಬರುತ್ತೆ, ರೈಟ್. ಸೊ ಅವಾಗ ಆ ನೀರು ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ರಿಮೂವ್ ಮಾಡಬೇಕು, ಇಲ್ಲ ಅಂದ್ರೆ ಅದು ಬಂದ್ಬಿಟ್ಟು ಇಲ್ಲಿ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಗ್ರೌಂಡ್ ವಾಟರ್ ಅಲ್ಲಿ. ಸೊ ಅದನ್ನೇ ನಾವು ಎನರ್ಜಿ ರಿಕವರಿ ಆರ್ ವಾಟರ್ ರಿಕವರಿ ಸಿಸ್ಟಮ್ ಅಂತೀವಿ. ಸೊ ಲೀಚೆಟ್ನ ನಾವು ಅದೇ ಅಂತೀವಿ. ಸೊ ಲೀಚೆಟ್ ಟ್ರೀಟ್ಮೆಂಟ್ ಸಿಸ್ಟಮ್ ನೋಡಿ, ಇಲ್ಲಿಂದ ಏನು ಮಾಡ್ತಾರೆ, ಆಮೇಲೆ ಪಂಪ್ ಮಾಡಿಬಿಟ್ಟು ಇಲ್ಲಿ ವಾಟರ್ನ ಇದು ಮಾಡ್ತಾರೆ. ಓಕೆ. ಸೊ ಆಮೇಲೆ ಇದು ಗ್ಯಾಸ್ ಕಂಟ್ರೋಲ್ದು ಬೇರೆ ಇರುತ್ತೆ, ಲೀಚೆಡ್ದು ಬೇರೆ ಇರುತ್ತೆ, ಗೊತ್ತಾಯ್ತಾ. ಸೊ ಇದರ ಆನ್ಸರ್ ಏನಾಗುತ್ತೆ, ಇಟ್ ಈಸ್ ಅ ಜನರೇಟೆಡ್ ಇನ್ ಅ ಲ್ಯಾಂಡ್ ಫಿಲ್. ನೆಕ್ಸ್ಟ್ ಕ್ವಶನ್. ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದಾರೆ. ಫಸ್ಟ್ ಅಲ್ಲಿ ಲಿಸ್ಟ್ 1 ಅಲ್ಲಿ ಮೆಥಡ್ಸ್ ಆಫ್ ಸಾಲಿಡ್ ವೇಸ್ಟ್ ಇದೆ. ಸೆಕೆಂಡ್ರಲ್ಲಿ ಟರ್ಮ್ಸ್ ಪರ್ಟೇನಿಂಗ್ ಟು ದ ಮೆಥಡ್ಸ್ ಇದೆ. ಸೊ ಇದರ ಕರೆಕ್ಟ್ ಆನ್ಸರ್ನ ನಾವು ಹುಡುಕ್ಬೇಕು. ನೋಡಿ, ಇನ್ಸಿರೇಷನ್ ಏನಿದೆ, ಇನ್ಸಿರೇಷನ್ ನೋಡಿ ಯಾವತ್ತೂ ಏನಂತಂದ್ರೆ, ಆಯ್ತಾ, ಇದ್ರ ಆನ್ಸರ್ ನೋಡಿ, ಇದು 4th ಆಗುತ್ತೆ. ಇನ್ಸಿರೇಷನ್ ಫಸ್ಟ್ ಏನಿದೆ, ಇದು ಬಂದ್ಬಿಟ್ಟು ಹೈ ಆಪರೇಷನಲ್ ಮೇಂಟೆನೆನ್ಸ್ ಕಾಸ್ಟ್ ಇರುತ್ತೆ. ಇನ್ಸಿರೇಷನ್ ಯಾವತ್ತೂ ನಾನು ಹೇಳಿದೆ ಹೈ ಆಪರೇಷನ್ ಕಾಸ್ಟ್ ಇರುತ್ತೆ. ಬಟ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಏನಿದೆ, ಸ್ಯಾನಿಟರಿ ಲ್ಯಾಂಡ್ ಫಿಲ್ ಬಿಟ್ಟು ರ್ಯಾಟ್ ಅಂಡ್ ಫ್ಲೈ ಬ್ರೀಡಿಂಗ್ ಇದು ಆಗುತ್ತೆ, ರೈಟ್. ಸೊ ಅದರಲ್ಲಿ ಜಾಸ್ತಿ, ಆಯ್ತಾ, ಏಕೆಂದ್ರೆ ನಾವು ಒಂದೇ ಅಷ್ಟೊಂದು ಡಂಪ್ ಮಾಡಿದ್ರೆ ಏನೇನು ಹುಳಗಳು ಎಲ್ಲ ಅಲ್ಲಿ ಜನರೇಟ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್. ಇದನ್ನು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕಾಂಪೋಸ್ಟಿಂಗ್ ಏನಿದೆ, ಕಾಂಪೋಸ್ಟಿಂಗ್ ಬಂದ್ಬಿಟ್ಟು ಅದೇನಿದೆ ಅಂದ್ರೆ ಸ್ಪೆಷಲ್ ವೇಸ್ಟ್ಗೆ ಅಷ್ಟೇ ಅದು ಯೂಸ್ ಆಗುತ್ತೆ. ಯಾಕೆಂದ್ರೆ ಆರ್ಗಾನಿಕ್ ವೇಸ್ಟ್ ಬೇಕು ಕಾಂಪೋಸ್ಟ್ ಆಗಬೇಕಂದ್ರೆ, ಬೇರೆ ಎಲ್ಲ ವೇಸ್ಟ್ ಆಗಿದ್ರೆ ಅದು ಆಗೋದಿಲ್ಲ, ಕರೆಕ್ಟಾ. ಸೊ ಸಾಲ್ವೇಜ್ ಈಸ್ ನಥಿಂಗ್ ಬಟ್ ಇದೇನಂತಂದ್ರೆ ಪ್ರೀ ಸಾರ್ಟಿಂಗ್ ಅಂಡ್ ಗ್ರೈಂಡಿಂಗ್ ಅಂಡ್ ಟರ್ನಿಂಗ್ ಇದು ಇರಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ಈ 4 ಒಂದು ಆಪ್ಷನ್ಸ್ನ ನೋಡಿದ್ರೆ ಈ 4th ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ಒಂದೆರಡು ಪ್ರಾಬ್ಲಮ್ ಇದೆ, ಸೊ ದಟ್ ಅದನ್ನು ನಾವು ಸಾಲ್ವ್ ಮಾಡೋಣ. ಸೊ ದಟ್ ನಿಮಗೆ ಈ ಎಕ್ಸಾಮಲ್ಲಿ ಬಂದರೂ ನಿಮಗೆ ಏನಂತಂದರೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ, ಸೊ ದಟ್ ನಾನು ಇಲ್ಲಿ ಪ್ರಾಬ್ಲಮ್ಸ್ನೂ ಹಾಕಿದ್ದೀನಿ ನಿಮಗೋಸ್ಕರ. ಓಕೆ. ಸೊ ಬನ್ನಿ ಪ್ರಾಬ್ಲಮ್ಸ್ನು ನೋಡ್ಕೊಂಡು ಬಿಡೋಣ. ಫಸ್ಟ್ ಏನಿದೆ ಪ್ರಾಬ್ಲಮ್, ಮಾಯಿಶ್ಚರ್ ಕಂಟೆಂಟ್ ಆಫ್ ಎ ಸಾಲಿಡ್ ವೇಸ್ಟ್, ಸ್ಯಾಂಪಲ್ ವಿತ್ ದ ಫಾಲೋವಿಂಗ್. ಕಂಪೋಸಿಷನ್ ಕೊಟ್ಟಿದ್ದಾರೆ, ಏನಂತಂದರೆ ಫುಡ್ ವೇಸ್ಟು, ಆಮೇಲೆ ಪೇಪರು, ಕಾರ್ಡ್ಬೋರ್ಡು, ಪ್ಲಾಸ್ಟಿಕ್, ಟೆಕ್ಸ್ಟೈಲ್, ರಬ್ಬರ್, ಲೆದರ್, ಮಿಸೆಲೇನಿಯಸ್ ಇವೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಯಾವುದ್ರ ಮೇಲೆ ಕೊಟ್ಟಿದ್ದಾರೆ ಅಂದರೆ 100 kg ಸ್ಯಾಂಪಲ್ ಮೇಲೆ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಇಲ್ಲಿ ಪರ್ಸೆಂಟೇಜ್ ಬೈ ಮಾಸು, ಫುಡ್ ವೇಸ್ಟ್ ಎಷ್ಟು ಪರ್ಸೆಂಟ್ ಇದೆ ಟೋಟಲ್ದು, 18% ಇದೆ, 34, 7, 15, 12, 2, 2, 10%. ಈ ಥರ ಡಿಫ್ರೆಂಟ್ ಕಾಂಪೋನೆಂಟ್ದು ಡಿಫ್ರೆಂಟ್ ಪರ್ಸೆಂಟೇಜ್ ಆಫ್ ಮಾಸ್ ಕೊಟ್ಟಿದ್ದಾರೆ, ಮತ್ತೆ ಮಾಯಿಶ್ಚರ್ ಕಂಟೆಂಟ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ. ಈಗ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋದಿದೆ ಅಂತಂದರೆ, ಮಾಯಿಶ್ಚರ್ ಕಂಟೆಂಟ್ ಆಫ್ ದ ಸಾಲಿಡ್ ವೇಸ್ಟ್ ಸ್ಯಾಂಪಲ್ ನಮ್ಮದು ಟೋಟಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಈಗ ಇಂಡಿವಿಜುವಲ್ ವಿ ಗಾಟ್ ಆನ್ ಇಂಡಿವಿಜುವಲ್ ಮಾಯಿಶ್ಚರ್ ಕಂಟೆಂಟ್, ಬಟ್ ವಿ ಡೋಂಟ್ ವಾಂಟ್ ಇಂಡಿವಿಜುವಲ್, ವಿ ವಾಂಟ್ ದ ಟೋಟಲ್. ವಾಟ್ ಇಸ್ ದ ಟೋಟಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ದು ಏನಂದರೆ ಸಾಲಿಡ್ ವೇಸ್ಟ್ದು ಮಾಯಿಶ್ಚರ್ ಕಂಟೆಂಟ್ ಇದೆ. ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ. ಸೊ ಈಗ ಟೋಟಲ್ನ ಯಾವ ಥರ ಮಾಡೋದು ನೋಡೋಣ ಬನ್ನಿ. ನೋಡಿ, ಇದು ಕಾಂಪೊನೆಂಟ್ ಇದೆ, ಆಮೇಲೆ ಇದು ಪರ್ಸೆಂಟೇಜ್ ಬೈ ಮಾಸ್ ಇದು ಕೊಟ್ಟಿರೋದಿದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಇದು ಕೊಟ್ಟಿರೋದನ್ನ ನಾನು ಇಲ್ಲಿ ಬರೆದಿದ್ದೀನಿ. ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕಂಟೆಂಟ್ ಏನಿದೆ ನೋಡೋಣ. ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕಂಟೆಂಟ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅದು ನೋಡಿ. ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಕಂಟೆಂಟ್ನ ಕೊಟ್ಟಿರೋದಿದೆ, ರೈಟ್. ಇಲ್ಲಿ ಕೊಟ್ಟಿರೋದನ್ನ ನಾವು ಇಲ್ಲಿ ಬರ್ಕೊಳೋಣ. 70%, ಇದೆಷ್ಟಿದೆ, ಇದು 70%, ಆಮೇಲೆ ಇದು 6%, ಆಮೇಲೆ ಇದು 5, ಆಮೇಲೆ ಇದು 2, ಓಕೆ,
10 ಅದಾದಮೇಲೆ 10 ಒಂದು ನಿಮಿಷ 76 5 2 10 ಇದು 2 ಬರುತ್ತೆ 10 ಆದಮೇಲೆ 2 ಇದೆ 10 2 10 ಆಮೇಲೆ 30 ಸೊ ಇವೆಲ್ಲ ಗಿವನ್ ಇದೆ ಸೊ ದಿಸ್ ಇಸ್ ಅ ಗಿವನ್ ಈಗ ಡ್ರೈ ಮಾಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ನೋಡಿ ಈಗ ಮಾಯಿಶ್ಚರ್ ಕಂಟೆಂಟ್ 70% ಇದೆಯಾ ರೈಟ್ ಬಟ್ ಇದು ಮಾಯಿಶ್ಚರ್ ಕಂಟೆಂಟ್ ನಾವು ಮಾಡ್ತಾ ಇರೋದು ಡ್ರೈ ಮಾಸು ಸೊ ಎಷ್ಟು ಉಳ್ಕೊಂಡಿದೆ 70% ಅಂದರೆ 30% ಉಳ್ಕೊಂಡಿದೆ ಸೊ 30 ಡಿವೈಡೆಡ್ ಬೈ 100 ಆಯ್ತಾ ಇದ್ರದ್ದು ಮಾಸ್ ಎಷ್ಟಿದೆ ಎಷ್ಟು ಪರ್ಸೆಂಟ್ ಬೈ ಮಾಸ್ ಇದೆ ಇದು 18 ಇದೆ ಸೊ 18 ಈ ಥರ ಮಲ್ಟಿಪ್ಲೈ ಮಾಡ್ತೀನಿ ಸೊ ಅವಾಗ ನನಗೇನು ಸಿಗುತ್ತೆ 5.4 kg ಇದ್ರದ್ದು ಡ್ರೈ ಮಾಸ್ ಸಿಗುತ್ತೆ ಸೊ ಇದೇ ಥರ ನಾವು ಎಲ್ಲದಕ್ಕೂ ಮಾಡ್ತೀನಿ ಸೊ ಮಾಡಿದಾಗ ಎಷ್ಟು ಸಿಗುತ್ತೆ 31.96 kg ನೋಡಿ ಸೇಮ್ ಇದೇ ಥರ ಮಾಡಿ ರಿಮೈನಿಂಗು 100 ಮೈನಸ್ 30 ಮಾಡಿದಾಗ 70 ಸಿಗುತ್ತೆ ನಿಮಗೆ ಓಕೆ ರೈಟ್ ಇದು ಸಾರಿ 100 ಮೈನಸ್ 30 ಮಾಡಿ ಸೊ ಇದು ರಿಮೈನಿಂಗ್ ಎಷ್ಟಿದೆ ಅದು ಇಲ್ಲಿ ನಾವು ಡಿವೈಡ್ ಮಾಡ್ತಾ ಇರೋದು ಅಷ್ಟೇ ಸೊ ಇದನ್ನು ಇದೇ ಥರ ನಾವು ಎಲ್ಲದಕ್ಕೂ ಮಾಡ್ಕೊಂಡು ಹೋಗೋಣ 31.96 ಆಗುತ್ತೆ 6.65 kg ಆಗುತ್ತೆ ಆಮೇಲೆ 14.7 ಆಗುತ್ತೆ ಇದ್ರದ್ದು ಆಮೇಲೆ 10.8 ಆಗುತ್ತೆ ಆಮೇಲೆ 1.96 ಆಗುತ್ತೆ ಅದಾದಮೇಲೆ 1.8 ಆಗುತ್ತೆ ಅದಾದಮೇಲೆ 7 kg ಆಗುತ್ತೆ ರೈಟ್ ಸೊ ಇದೆಲ್ಲ ಏನಾಯಿತು ಮಾಯಿಶ್ಚರ್ ಕಂಟೆಂಟ್ ಡ್ರೈ ಮಾಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಈಗ ಟೋಟಲ್ ಡ್ರೈ ಮಾಸ್ ಎಷ್ಟಾಯಿತು ನೋಡೋಣ ಟೋಟಲ್ ಡ್ರೈ ಮಾಸ್ ಸೊ ಟೋಟಲ್ ಡ್ರೈ ಮಾಸ್ ಎಷ್ಟಾಯಿತು ಇಲ್ಲಿ ನೋಡೋಣ ಅದು ಯಾವುದು ಅಂತಂದರೆ ಇವೆಲ್ಲದ್ರದ್ದು ಪ್ಲಸ್ ಮಾಡಬೇಕು ಇವೆಲ್ಲದ್ರದ್ದು ಪ್ಲಸ್ ಮಾಡೋಣ ಅದ್ರದ್ದು ಪ್ಲಸ್ ಮಾಡಿದಾಗ ನನಗೆ 80.27 kg ಬರುತ್ತೆ ರೈಟ್ 80.27 kg ನಾವು ಮಾಯಿಶ್ಚರ್ ಕಂಟೆಂಟ್ ಯಾವ ಥರ ಫೈಂಡ್ ಔಟ್ ಮಾಡೋದು ನೋಡೋಣ ಮಾಯಿಶ್ಚರ್ ಕಂಟೆಂಟ್ ಸೊ ಮಾಯಿಶ್ಚರ್ ಕಂಟೆಂಟ್ ಏನಿದೆ ಸೊ ಮಾಯಿಶ್ಚರ್ ಕಂಟೆಂಟು ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಇಂಟು 100 ಇದೆ ಸರಿನಾ ಸೊ ಎ ಏನಿದೆ ಎ ನೋಡಿ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಬೇಸ್ಡ್ ಆನ್ 100 kg ಸ್ಯಾಂಪಲ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಎ ಅಂತ ತೋರಿಸ್ತೀನಿ 100 ರೈಟ್ ಸೊ ವಾಟ್ ಈಸ್ ಅ ಬಿ ಬಿ ವಿ ಹ್ಯಾವ್ ನಾವು ಓನ್ಲಿ ಕ್ಯಾಲ್ಕುಲೇಟೆಡ್ 80.27 ಡಿವೈಡೆಡ್ ಬೈ 100 into 100 correct so we got the moisture content of the solid waste moisture content of solid waste ಅದರದ್ದು ಎಷ್ಟಾಗುತ್ತೆ ಅಂತಂದರೆ ಕ್ಯಾಲ್ಕುಲೇಟ್ ಮಾಡಿದಾಗ 19.73% ಆಗುತ್ತೆ ತುಂಬ ಸಿಂಪಲ್ ಕ್ವಶನ್ ಇದೆ ಎಕ್ಸಾಮಲ್ಲಿ ಕೊಡ್ಬೋದು ನೋಡಿ ಇದಂತೂ ನಾವು ಜಸ್ಟ್ ಇದು ಒಂದೇ ಸ್ಟೆಪ್ ಮಾಡಿರೋದು ರೈಟ್ ಇದು ಒಂದು 2 ನಿಮಿಷದಲ್ಲಿ ಮಾಡ್ಬೋದು ನೀವು ಇದು ಒಂದು ನಿಮಿಷದಲ್ಲಿ ಇದೇ ಮಾಡ್ಬೋದು ಫಾಸ್ಟಾಗಿ ಮಾಡಿದ್ರೆ ಕ್ಯಾಲ್ಸಿ ಇಲ್ಲ ಅಂತಂದ್ರೂ ಮಾಡ್ಬೋದು ಕ್ಯಾಲ್ಸಿ ಇದ್ರೂ ಮಾಡ್ಬೋದು ರೈಟ್ ಆಮೇಲೆ ಇದರಲ್ಲಿ ಹಾಕೋದಿದೆ ಗೊತ್ತಾಯ್ತಾ ಸೊ ಈ ಥರ ಕ್ವಶನ್ಸು ಎಕ್ಸಾಮಲ್ಲಿ ಬಂದೇ ಬರುತ್ತೆ ರೈಟ್ ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ದಟ್ ಈಸ್ 19.73 ರೈಟ್ ಅನದರ್ ಕ್ವಶನ್ ಲೆಟ್ಸ್ ಡೂ ಅನದರ್ ಕ್ವಶನ್ ಎಸ್ಟಿಮೇಟ್ ದ ಯೂನಿಟ್ ವೇಟ್ ಕಂಟೆಂಟ್ ಇಲ್ಲಿ ಯೂನಿಟ್ ವೇಟ್ ಕಂಟೆಂಟ್ ಕೇಳ್ತಾ ಇರೋದು ಕಿಲೋಜೋಲ್ ಪರ್ kg ಆಫ್ ಎ ಸಾಲಿಡ್ ವೇಸ್ಟ್ ಸ್ಯಾಂಪಲ್ ವಿತ್ ದ ಫಾಲೋವಿಂಗ್ ಕಂಪೋಸಿಷನ್ ಗಿವನ್ ದಟ್ ಎನರ್ಜಿ ಕಂಟೆಂಟ್ ಈಸ್ ಇನ್ ಕಿಲೋಜೋಲ್ ಪರ್ kg ಅಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇದು ಗಿವನ್ ಕ್ವಶನ್ ಇದೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಕಂಪ್ಲೀಟ್ಲಿ ಕ್ವಶನ್ ಇದೆ ಫುಡ್ ವೇಸ್ಟ್ದು ಎನರ್ಜಿ ಕಂಟೆಂಟು ಇಲ್ಲಿ ಕೊಟ್ಟಿದ್ದಾರೆ ಇದೆಲ್ಲದ್ರದ್ದು ಎನರ್ಜಿ ಕಂಟೆಂಟ್ ಇದೆ ಆಮೇಲೆ ಈ ಕಡೆ ನಿಮ್ಮ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಫುಡ್ ವೇಸ್ಟು ಬೈ ಪರ್ಸೆಂಟೇಜ್ ಬೈ ಮಾಸ್ ಕೊಟ್ಟಿದ್ದಾರೆ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಜಸ್ಟು ಪರ್ಸೆಂಟೇಜು ಎನರ್ಜಿ ಇವೆರಡೂ ಕೊಟ್ಟಿದ್ದಾರೆ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಯೂನಿಟ್ ವೇಟ್ ಕಂಟೆಂಟ್ನ ಬನ್ನಿ ನೋಡೋಣ ಇದನ್ನು ಯಾವ ಥರ ಮಾಡೋದು ಅಂತ ನೋಡಿ ಸೊ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಏನಂತ ಕಾಂಪೊನೆಂಟ್ ಎನರ್ಜಿ ಕಂಟೆಂಟ್ ಪರ್ಸೆಂಟೇಜ್ ಬೈ ಮಾಸ್ ಸೊ ಇದು ಎಲ್ಲಿಂದ ತೊಗೊಂಡಿದ್ದೀನಿ ಇಲ್ಲಿ ಬಂದಿರೋದನ್ನ ಇಲ್ಲಿ ಟೇಬಲಲ್ಲಿ ಲಿಸ್ಟ್ ಮಾಡಿದ್ದೀನಿ ಅಷ್ಟೇ ಐ ಹ್ಯಾವ್ ಜಸ್ಟ್ ಲಿಸ್ಟೆಡ್ ಔಟ್ ದಿಸ್ ಹಿಯರ್ ನಾವು ಐ ವಾಂಟ್ ಟು ಕ್ಯಾಲ್ಕುಲೇಟ್ ವಾಟ್ ದ ಟೋಟಲ್ ಎನರ್ಜಿ ಕಂಟೆಂಟ್ ಸೊ ಟೋಟಲ್ ಎನರ್ಜಿ ಕಂಟೆಂಟ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ ಸೊ ಅದನ್ನು ಮಾಡಬೇಕಂತಂದರೆ ನಾವು ಏನು ಮಾಡ್ತೀವಿ ಹೇಳಿ ಡೈರೆಕ್ಟಾಗಿ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ ರೈಟ್ ಇದನ್ನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೀವಿ ಅಂದರೆ 4650 ಇಂಟು ಇದನ್ನು ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ 4650 ಇಂಟು 20 ಯು ವಿಲ್ ಗೆಟ್ ಟೋಟಲ್ ಎನರ್ಜಿ ಕಂಟೆಂಟ್ ಸೊ 93,000 ಲೆಟ್ ಮಿ ರೈಟ್ ಹಿಯರ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಸೊ 4650 ಇಂಟು 20 ಇದೊಂದು ಬರ್ತು ತೋರಿಸ್ತೀನಿ ಮಾಡಿದಾಗ 93,000 ಬರುತ್ತೆ ಸೊ ಇದೇ ಥರ ಇದ್ರದ್ದೆಲ್ಲದ್ರದ್ದು ಟೋಟಲ್ ಎನರ್ಜಿನ ಬರ್ಕೊಂಡು ಬಿಡೋಣ ರೈಟ್ 48 9,000
ಸಾರಿ ಓಕೆ. ಅದಾದಮೇಲೆ 1793 ಆಗುತ್ತೆ. ಆಮೇಲೆ 456400 456400. ಅದಾದಮೇಲೆ 1744500 1744500 6975 69750 69800 69800 144 ಓಕೆ 000. ಗೊತ್ತಾಯ್ತಾ? ಇವು ಏನಾಯ್ತು, ಇದು ಟೋಟಲ್ ಎನರ್ಜಿ ಕಂಟೆಂಟ್ ಆಯ್ತು ಇದು. ಸೊ ಇದ್ರದ್ದು ಈಗ ಟೋಟಲ್ ಮಾಡೋಣವಾ? ಈಗ ಇದ್ರದ್ದು ಟೋಟಲ್ ಮಾಡಿ, ಇದ್ರದ್ದು ಟೋಟಲ್. ಸೊ ಅದ್ರದ್ದು ನಾನು ಟೋಟಲ್ ಮಾಡಿದ್ರೆ ಟೋಟಲ್ ಯೂನಿಟ್ ಎನರ್ಜಿ ಕಂಟೆಂಟ್, ಟೋಟಲ್ ಯೂನಿಟ್ ಎನರ್ಜಿ ಕಂಟೆಂಟ್ ಕಂಟೆಂಟ್ನ ನಾವು ಬರೆದಾಗ ಅದು ಎಷ್ಟಾಗುತ್ತೆ ಅಂದರೆ 1675 ಆಮೇಲೆ 750 ಕಿಲೋ ಜೂಲ್, ರೈಟ್. ಸೊ ಇದು ಎಷ್ಟಾಗುತ್ತೆ? ಸೊ ಬೇಸ್ ಆನ್ ನಾವು ಇದು 100 kg ಹೇಳ್ತಾ ಇರೋದು, ಬೇಸ್ ಆನ್ 100 kg ಸ್ಯಾಂಪಲ್. ಸೊ ಯೂನಿಟ್ ಎನರ್ಜಿ ಕಂಟೆಂಟ್ನ ನಾವು ಯಾವ ಥರ ಫೈಂಡ್ ಔಟ್ ಮಾಡ್ಬೇಕಂತಂದರೆ 1675750 ಡಿವೈಡೆಡ್ ಬೈ 100, ಓಕೆ, ಡಿವೈಡೆಡ್ ಬೈ 100 ಕಿಲೋ ಜೋಲ್ ಪರ್ ಕೆ ಜಿ. ಸೊ ಇದು ಎಷ್ಟಾಗುತ್ತೆ? 16757.50, ರೈಟ್, ಕಿಲೋ ಜೋಲ್ ಪರ್ ಕೆ ಜಿ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಡನ್. ನೆಕ್ಸ್ಟ್, estimate the energy content of a solid waste sample on a unit energy content on dry basis and on ash free basis. ನೋಡಿ, ಡ್ರೈ ಬೇಸಿಸ್ ಮತ್ತು ಆಶ್ ಫ್ರೀ ಬೇಸಿಸ್ ಮಾಡೋದಿದೆ. ಸೊ ಪರ್ಸೆಂಟೇಜ್ ಬೈ ಮಾಸ್ ಇದೆ, ಮಾಯಿಶ್ಚರ್ ಕಂಟೆಂಟ್ ಇದೆ, ಎನರ್ಜಿ ಕೊಟ್ಟಿದ್ದಾರೆ. ಸೊ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋದಿದೆ ಇವಾಗ? ನೋಡಿ, ಕ್ಯಾಲ್ಕುಲೇಟ್ ಏನು ಮಾಡೋದಿದೆ ನಮಗೆ? ಡ್ರೈ ಮಾಸು ಟೋಟಲ್ ಎನರ್ಜಿ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ರೈಟ್. ಸೊ ಡ್ರೈ ಮಾಸ್ ಏನಿದೆ? ಸಿಂಪಲ್ ಆಗಿದೆ ನೋಡಿ. ಡ್ರೈ ಮಾಸ್ ಏನಿದೆ? 30/100 ಇಂಟು 15, ರೈಟ್. ಎಷ್ಟಾಯ್ತು ಇದು? 4.5, ರೈಟ್. ಇದು ಡ್ರೈ ಮಾಸು. ಟೋಟಲ್ ಎನರ್ಜಿ ಎಷ್ಟಾಗುತ್ತೆ? ಟೋಟಲ್ ಎನರ್ಜಿ ಯಾವ ಥರ ಮಾಡಿದ್ದೀವಿ ಇಲ್ಲಿ? ಸೇಮ್ ಇಲ್ಲಿ ನೋಡಿ, ಟೋಟಲ್ ಎನರ್ಜಿ ಯಾವ ಥರ ಮಾಡಿದ್ದೀವಿ? ಸೊ ಎನರ್ಜಿ ಕಂಟೆಂಟ್ ಇಂಟು ಪರ್ಸೆಂಟೇಜ್ ಬೈ ಮಾಸ್ ಮಾಡಬೇಕು. ಎನರ್ಜಿ ಕಂಟೆಂಟ್ ಇಂಟು ಪರ್ಸೆಂಟೇಜ್ ಬೈ ಮಾಸ್. ಎನರ್ಜಿ ಕಂಟೆಂಟ್ ಇಲ್ಲಿದೆ, ರೈಟ್. ಪರ್ಸೆಂಟೇಜ್ ಬೈ ಮಾಸ್ ಇಲ್ಲಿದೆ. ಸೊ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ, ರೈಟ್. 2 ಇಂಟು 4ನ ಮಾಡಿದಾಗ ನಿಮಗೆ 6 ಬರುತ್ತೆ, ಓಕೆ. ಸೊ ಇದು 69,750 ಆಗುತ್ತೆ, ಆಯಿತಾ. ಸೊ ಇದೆಲ್ಲದ್ರದ್ದು ನೀವು ಕ್ಯಾಲ್ಕುಲೇಟ್ ಮಾಡಿ, ರೈಟ್. ಎಲ್ಲದ್ರದ್ದು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇದ್ರದ್ದು ಟೋಟಲ್ ಮಾಡಬೇಕು, ಇದ್ರದ್ದು ಟೋಟಲ್ ಮಾಡಬೇಕು, ಗೊತ್ತಾಯ್ತಾ. ಇವೆಲ್ಲದ್ರದ್ದು ಮಾಡಿ ನೀವು ಡೈರೆಕ್ಟಾಗಿ, ಯಾಕೆಂದರೆ ನಾನು ಮಾಡಲ್ಲ ಇವಾಗ, ಸಿಂಪಲ್ ಆಗಿದೆ, ರೈಟ್. ಸೊ ಇಷ್ಟ್ರದ್ದು ಟೋಟಲ್ ಇದೇ ಥರ ಮಾಡಿ, ಇಷ್ಟ್ರದ್ದು ಮಾಡಿ. ಈಗ ಇವೆರಡರದ್ದು ನಾವು ಟೋಟಲ್ ಬರ್ಕೊಂಡು ಬಿಡೋಣ. ಎಷ್ಟಿದೆ ಡ್ರೈ ಮಾಸ್ ಟೋಟಲ್? ಡ್ರೈ ಮಾಸ್ ಟೋಟಲ್ ಎಷ್ಟಾಗುತ್ತೆ? ಇದು 78.95 ಆಗುತ್ತೆ ಟೋಟಲ್ ಮಾಡಿದಾಗ. ಯಾವ್ದು ಹೇಳ್ತಾ ಇರೋದು ನಾನು? ಇದು. ಈಗ ಆಮೇಲೆ ಟೋಟಲ್ ಎನರ್ಜಿ ಕಂಟೆಂಟ್ ಎಷ್ಟಾಯಿತು? ಟೋಟಲ್ ಎನರ್ಜಿ ಕಂಟೆಂಟ್ ಅದು ಎಷ್ಟಾಯಿತು ಅಂತಂದರೆ ಅದು 1474000 ಕಿಲೋ ಜೋಲ್, ಆಯಿತಾ. ಈಗ ಯೂನಿಟ್ ಎನರ್ಜಿ ಕಂಟೆಂಟ್ ಈಕ್ವಲ್ಸ್ ಟು ಏನಾಗುತ್ತೆ? 1474000 ಡಿವೈಡೆಡ್ ಬೈ 100 ಮಾಡ್ತೀನಿ. ಸೊ ದಟ್ 14740 ಕಿಲೋ ಜೋಲ್ ಪರ್ ಕೆ ಜಿ. ಸೊ ಇದು ಯೂನಿಟ್ ಎನರ್ಜಿ ಕಂಟೆಂಟ್ ಆಯಿತು. ಈಗ ಅವರು ಹೇಳಿರೋದು ಡ್ರೈ ಬೇಸಿಸ್ ಮೇಲೆ ಮಾಡಿ. ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಡ್ರೈ ಬೇಸಿಸ್. ಸೊ ಡ್ರೈ ಬೇಸಿಸ್ ಮೇಲೆ ಅಂತಂದರೆ ಏನಿದೆ? ಫಾರ್ಮುಲಾ ಏನಿದೆ? ಕಿಲೋ ಜೋಲ್ ಪರ್ ಕೆ ಜಿ ಈಕ್ವಲ್ಸ್ ಟು 14740 ಆಮೇಲೆ 100 ಡಿವೈಡೆಡ್ ಬೈ 100 ಮೈನಸ್ ಮಾಯಿಶ್ಚರ್ ಕಂಟೆಂಟ್, ರೈಟ್. ಸೊ ವಿ ಕ್ಯಾನ್ ಸಿ A minus B divided by A into 100, ಅದೇ ಇದೆ ಇದು, ರೈಟ್. 100 minus of 76.95 divided by
76.95 divided by 100. ಓಕೆ, ಡಿವೈಡೆಡ್ ಬೈ 100 ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಕ್ವಶನ್ ಅಲ್ಲಿ ನೋಡಿ ಗೊತ್ತಾಗುತ್ತೆ, ರೈಟ್? ಸಾರಿ. ಸೊ ಇಂಟು 100 ಮಾಡಿದ್ರೆ 21.65 ಬರುತ್ತೆ. ಇದು 21.65. ಸೊ ಈಗ 14740 100 ಡಿವೈಡೆಡ್ ಬೈ 100 ಮೈನಸ್ 21.05, ರೈಟ್? ಇದು ಮಾಯಿಶ್ಚರ್ ಕಂಟೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಈಗ 21.05, ಇದು 05 ಇದೆ. ಸೊ ಇದು ಮಾಡಿದಾಗ 18670 ಗೊತ್ತಾಯ್ತಾ? ಇದು ಡ್ರೈ ಬೇಸಿಸ್ ಮೇಲೆ. ಈಗ ಆಶ್ ಫ್ರೀ ಡ್ರೈ ಬೇಸಿಸ್ ಯಾವ ಥರ ಮಾಡೋದು? ಆಶ್ ಫ್ರೀ ಡ್ರೈ ಬೇಸಿಸ್, ಆಶ್ ಫ್ರೀ ಡ್ರೈ ಬೇಸಿಸ್ ಇದನ್ನು ಸಿಂಪಲ್ ಅಂದರೆ ಕಿಲೋ ಜೋಲ್ ಪರ್ ಕೆ ಜಿ ಈಕ್ವಲ್ಸ್ ಟು 14740 100 divided by 100 minus percentage of ash minus of percentage of moisture content. Okay, so ಇದು ಎಷ್ಟಾಗುತ್ತೆ? ಇದು 14740 100 divided by 100 minus 5 minus 21.05. ಸೊ ಇದು ಮಾಡಿದಾಗ 19932 ಬರುತ್ತೆ, right? So this is a how you can do by ash free dry basis and dry basis. ಗೊತ್ತಾಯ್ತಾ? ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನಾವು ನಂಬರ್ ಆಫ್ ಫಂಕ್ಷನಲ್ ಕಾಂಪೊನೆಂಟ್ಸ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಫಂಕ್ಷನಲ್ ಕಾಂಪೊನೆಂಟ್ಸ್ ಎಷ್ಟಿದೆ ನೋಡಿ? 6 ಫಂಕ್ಷನಲ್ ಕಾಂಪೊನೆಂಟ್ಸ್ ಇದೆ. ಲೆಟ್ ಮಿ ಫಸ್ಟ್ ಕ್ಲಿಯರ್ ದ ಆನ್ಸರ್. 6 ಫಂಕ್ಷನಲ್ ಇದೆ. ಯಾವ್ಯಾವುದು? ವೇಸ್ಟ್ ಜನರೇಷನ್, ಐಡೆಂಟಿಫಿಕೇಶನ್ ಆಫ್ ವೇಸ್ಟ್, ಎಲ್ಲಿ ವೇಸ್ಟ್ ಜನರೇಟ್ ಆಗ್ತಾ ಇದೆ ಐಡೆಂಟಿಫೈ ಮಾಡೋದು. ಆನ್ ಸೈಟ್ ಹ್ಯಾಂಡ್ಲಿಂಗ್ ಅಂಡ್ ಸ್ಟೋರೇಜ್, ಅದು ಎಲ್ಲಿ ವೇಸ್ಟ್ ಜನರೇಟ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ, ಇಂಡಸ್ಟ್ರಿಯಲ್ ಅಲ್ಲಿ, ಎಲ್ಲಿ ಅಲ್ಲೇ ಹ್ಯಾಂಡಲ್ ಮಾಡೋಕ್ಕೆ ನಾವು ಮ್ಯಾಕ್ಸಿಮಮ್ನ ಏನಂದರೆ ಟ್ರೈ ಮಾಡಬೇಕು, ಅಲ್ಲೇ ರೆಡ್ಯೂಸ್ ಮಾಡಬೇಕು. ಆಮೇಲೆ ವೇಸ್ಟ್ ಕಲೆಕ್ಷನ್, ಕಲೆಕ್ಟಿಂಗ್ ಫ್ರಮ್ ದ ಡಿಫರೆಂಟ್ ಸೋರ್ಸ್, ವೇಸ್ಟ್ನ ಕಲೆಕ್ಟ್ ಮಾಡೋದು, ರೈಟ್? ಆಮೇಲೆ ವೇಸ್ಟ್ ಟ್ರಾನ್ಸ್ಫರ್ ಲೋಕಲ್ ಟು ದ ರೀಜನಲ್ ಸೈಟ್, ರೈಟ್? ಅದನ್ನು ತೊಗೊಂಡೋಗೋದು ಟ್ರಾನ್ಸ್ಫರ್ ಸ್ಟೇಷನ್ಗೆ, ಆಮೇಲೆ ಡಂಪಿಂಗ್ ಸೈಟ್ಗೆ ತೊಗೊಂಡೋಗೋದು. ವೇಸ್ಟ್ನ ಪ್ರೊಸೆಸ್ ಮಾಡೋದು, ಸಾರ್ಟಿಂಗ್ ಆಫ್ ರಿಯೂಸೆಬಲ್ ರೀಸೈಕಲೇಬಲ್ ಮಾಡೋದು, ರೈಟ್? ರಿಯೂಸ್, ರೀಸೈಕಲ್, ಕ್ರಶ್ ಮಾಡಿ ಏನಾದರೂ ಮಾಡಿ. ಸೊ ಇದು ಒಂದು ಪ್ರಾಸೆಸ್. ಆಮೇಲೆ ಡಿಸ್ಪೋಸ್ ಅಂದರೆ ಲ್ಯಾಂಡ್ ಫಿಲ್ಲು ಅಥವಾ ವೇಸ್ಟ್ ಎನರ್ಜಿ. ಈ ಥರ ಈ 6 ಇಂಪಾರ್ಟೆಂಟ್ ಸ್ಟೆಪ್ಸ್ ಇರುತ್ತೆ. ಯಾವತ್ತು ಫಂಕ್ಷನಲ್ ಕಾಂಪೊನೆಂಟ್ಸ್ ಇದೆ ಸಾಲಿಡ್ ವೇಸ್ಟ್. ಡನ್. ನೆಕ್ಸ್ಟ್, ಅಂಡರ್ ವಿಚ್ ರೂಲ್ ಆಫ್ ದಿ ಗವರ್ಮೆಂಟ್ ಗೈಡ್ಲೈನ್ಸ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆರ್ ಫಾಲೋಡ್ ಟುಡೇ? ಟುಡೇ ಈಸ್ ನಥಿಂಗ್ ಬಟ್ ಇನ್ 2023 ಐ ಆಮ್ ಟಾಕಿಂಗ್ ಅಬೌಟ್. ಇವತ್ತು ನಾನು ಯಾವ ಒಂದು ರೂಲ್ನ ಯೂಸ್ ಮಾಡ್ತಾ ಇರೋದು ಅಂತಂದರೆ, ಸಾಲಿಡ್ ವೇಸ್ಟ್ ಮೊದಲು 2000 ರೂಲ್ಸ್ ಇತ್ತು. ಇದು ಇತ್ತು ಸಾಲಿಡ್ ವೇಸ್ಟ್ ರೂಲ್ಸ್ 2000 ಇತ್ತು. ಸೊ 2016 ಆಯ್ತಾ, 2016 ನೋಡ್ಬೋದು ನೀವು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಂತ ಚೇಂಜ್ ಆಯಿತು, ರೈಟ್? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ರೈಟ್? ಇಲ್ಲಿದೆ ನೋಡಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಂತ ಇದೆ. ಮುನ್ಸಿಪಲ್ ಸಾಲಿಡ್ ವೇಸ್ಟ್ ರೂಲ್ಸ್ 2016 ಅಂತ ಇದೆ. ಸೊ ಅದು ಯೂಸ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಏನು ಹೇಳ್ತೀವಿ ಅಂತಂದರೆ 2016 ಇದು ಯಾವಾಗ ಆಗಿರೋದು ಅಂದರೆ 8th ಏಪ್ರಿಲ್ 2016 ಆಗಿರೋದು, ರೈಟ್? ಸೊ ಇದರಲ್ಲಿ ಸರ್ಪ್ರೈಸ್ ಮಾಡಿದ್ದಾರೆ. ಅಂದರೆ ಇದು ಹಳೆ ರೂಲ್ ಏನಿತ್ತು ಅದನ್ನು ಕೈ ಬಿಟ್ಬಿಟ್ಟು ಹೊಸ ರೂಲ್ನ ಒಂದು ತಂದಿದ್ದಾರೆ, ರೈಟ್? ಅದು ಸೆಂಟ್ರಲ್ ಗೌರ್ಮೆಂಟು. ಇದರಲ್ಲಿ ಏನಿದೆ ಅಂದರೆ ಇಲ್ಲಿ ಸ್ಕೆಡ್ಯೂಲ್ಸ್ ಇದೆ. ವಿ ಹ್ಯಾವ್ ಎ 4 schedules, right? In that schedules, first schedule we will relates to implementation of this schedule. ಅಂದರೆ ಈ ಕೆಳಗಡೆ ಕೊಟ್ಟಿರೋದು ಎಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಇದೇ ಫಸ್ಟ್ ಸ್ಕೆಡ್ಯೂಲ್. ಸೆಕೆಂಡ್ ಸ್ಕೆಡ್ಯೂಲ್ ಏನಿದೆ ಅಂದರೆ ಸ್ಪೆಸಿಫಿಕೇಶನ್ ರಿಲೇಟೆಡ್ ಟು ಕಲೆಕ್ಷನ್, ಸೆಗ್ರಿಗೇಷನ್, ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್, ಪ್ರೊಸೆಸಿಂಗ್ ಆ್ಯಂಡ್ ಡಿಸ್ಪೋಸಲ್ ಆಫ್ ದಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಇದು ಕೊಟ್ಟಿರೋದು ಎಲ್ಲಿ ಅಂತಂದರೆ ನಮ್ಮದು ಯಾವುದು ಸೆಂಟ್ರಲ್ ಏನೋ ನಮ್ಮದು ಎನ್ವೈರ್ಮೆಂಟಲ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಸೆಂಟ್ರಲ್ ಬೋರ್ಡು, ಅಲ್ಲಿಂದ ಇದು ಕೊಟ್ಟಿರೋದು ನೋಡಿ. ಇದ್ರದ್ದು ಕಲೆಕ್ಷನ್, ಸೆಗ್ರಿಗೇಷನ್, ಸ್ಟೋರೇಜು ಇದೆಲ್ಲ ರಿಲೇಟೆಡ್ ಸ್ಕೆಡ್ಯೂಲ್ 2 ಬರುತ್ತೆ. ಸ್ಕೆಡ್ಯೂಲ್ 3 ಏನು ಬರುತ್ತೆ? ಸ್ಪೆಸಿಫಿಕೇಶನ್ ಆಫ್ ಲ್ಯಾಂಡ್ ಫಿಲ್ಲಿಂಗ್, ಸೈಟ್ ಸೆಲೆಕ್ಷನ್ನು, ಫೆಸಿಲಿಟೇಟ್ ಎಟ್ ದ ಸೈಟು, ಸ್ಪೆಸಿಫಿಕೇಶನ್ ಫಾರ್ ಲ್ಯಾಂಡ್ ಫಿಲ್ಲಿಂಗ್, ಪೊಲ್ಯೂಷನ್ ಪ್ರಿವೆನ್ಷನ್, ವಾಟರ್ ಕ್ವಾಲಿಟಿ ಮಾನಿಟರಿಂಗ್, ambient ಏರ್ ಕ್ವಾಲಿಟಿ ಮಾನಿಟರಿಂಗ್, ಪ್ಲಾಂಟೇಶನ್ ಎಟ್ ದ ಲ್ಯಾಂಡ್ ಫಿಲ್ ಸೈಟು, ಕ್ಲೋಸರ್ ಆಫ್ ಲ್ಯಾಂಡ್ ಫಿಲ್ ಸೈಟ್ ಆ್ಯಂಡ್ ಪೋಸ್ಟ್ ಕೇರ್. ಇವೆಲ್ಲ ಏನಂತಂದರೆ ಈ ಸ್ಕೆಡ್ಯೂಲ್ 3 ಬರುತ್ತೆ. 4 ಏನು ಬರುತ್ತೆ? ವೇಸ್ಟ್ ಪ್ರೊಸೆಸಿಂಗ್ ಆಪರೇಷನ್ ಇನ್ಕ್ಲೂಡಿಂಗ್ ಸ್ಟ್ಯಾಂಡರ್ಡ್ ಆಫ್ ಕಂಪೋಸ್ಟಿಂಗ್, ಟ್ರೀಟೆಡ್ ಲೀಚೇಟ್ಸ್ ಆ್ಯಂಡ್ ಇನ್ಸಿರೇಷನ್ಸ್. ನೋಡಿ, ಇದೆಲ್ಲ ರೂಲ್ಸ್ನ ಏನಂದರೆ ಸ್ಕೆಡ್ಯೂಲ್ಸಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಕೇಳ್ಬೋದು,
ಸೆಕೆಂಡ್ ಸ್ಕೆಡ್ಯೂಲ್ ಏನು ಅಂತ, ಥರ್ಡ್ ಯಾವುದು, ಫೋರ್ತ್ ಯಾವುದು ಅಂತ ಕೇಳ್ಬೋದು. ಸೊ ದಯವಿಟ್ಟು ಅದಕ್ಕೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓದ್ಕೊಳ್ಳಿ. ಓಕೆ, ನಾನು ಯಾವತ್ತು ಟ್ರೈ ಮಾಡೋದು ಕಮ್ಮಿ ಟೈಮಲ್ಲಿ ಜಾಸ್ತಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ, ರೈಟ್. ದ ಆವರೇಜ್ ಕಾಂಪೋಸಿಷನ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಆವರೇಜ್ ಕಾಂಪೋಸಿಷನ್ ಯಾವ್ದಿರುತ್ತೆ ಅಂತಂದ್ರೆ 41% ಆರ್ಗಾನಿಕ್ ಇರುತ್ತೆ, 40% ಇನರ್ಟ್, 19% ರೀಸೈಕಲ್, ರೈಟ್. ಸೊ 19% ರೀಸೈಕಲ್ ಇರುತ್ತೆ, ಗೊತ್ತಾಯ್ತಾ. ಸೊ ಇದು ಹೌಸ್ ಹೋಲ್ಡ್ ಇಂದ ಬರ್ಬೋದು, ಅಗ್ರಿಕಲ್ಚರ್ ಇಂದ ಬರ್ಬೋದು, ಆಮೇಲೆ ಕನ್ಸ್ಟ್ರಕ್ಷನ್ ಸೈಟು, ಡೆಮೊಲಿಷನ್ ಸೈಟು, ಯಾವುದೇ ಒಂದರಿಂದನೂ ಬರ್ಬೋದು. ನೆಕ್ಸ್ಟ್, ದೇರ್ ಆರ್ ಡ್ಯಾಶ್ಡ್ ವೇಸ್ ಟು ಟ್ರೀಟ್ ವೇಸ್ಟ್ ಥರ್ಮಲಿ. ಆಯ್ತಾ, ಥರ್ಮಲಿ ಎಷ್ಟು ಟೈಪ್ ವೇಸ್ಟ್ ಇದೆ ಅಂತ ಕೇಳ್ತಾ ಇರೋದು. 3 ಟೈಪ್ ಇದೆ, ರೈಟ್. ಸೊ 3 ಟೈಪಲ್ಲಿ ಫಸ್ಟ್ ಯಾವುದು, ಇನ್ಸಿರೇಷನ್. ಇನ್ಸಿರೇಷನ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ, ರೈಟ್. ವೇಸ್ಟ್ ರಿಕವರಿ ಎನರ್ಜಿ ಫಾರ್ ದ ಎಲೆಕ್ಟ್ರಿಸಿಟಿ ಅಂಡ್ ಹೀಟಿಂಗ್. ಓಕೆ, ಸೊ ಎಲೆಕ್ಟ್ರಿಸಿಟಿ ಮತ್ತೆ ಹೀಟಿಂಗ್ಗೋಸ್ಕರ ಇದನ್ನು ನಾವು ಯೂಸ್ ಮಾಡ್ತೀವಿ. ಸೆಕೆಂಡು ಪೈರೋಲಿಸಿಸ್ ಅಂತ ಬರುತ್ತೆ, ರೈಟ್. ಯಾವುದರಲ್ಲಿ, ಇದು ನಾನು ಹೇಳ್ತಾ ಇರೋದು ಥರ್ಮಲಿ ಮಾಡೋದು. ಪೈರೋಲಿಸಿಸ್ ಅಂತಂದ್ರೆ ಆರ್ಗಾನಿಕ್ ಡಿಕಂಪೋಸಿಷನ್ ಆಫ್ ಆರ್ಗಾನಿಕ್ ವೇಸ್ಟ್ ವಿತ್ ಲೋ ಆಕ್ಸಿಜನ್ ಅಂಡ್ ಹೈ ಟೆಂಪರೇಚರ್. ನೋಡಿ, ಇವು ನೆನ್ಪಿಟ್ಕೊಳ್ಳಿ, ಸಿಂಪಲ್ ಸ್ಟೆಪ್ಸ್ ಇದೆ. ಪೈರೋಲಿಸಿಸ್ ಅಂತಾನು ಕ್ವಶನ್ ಬರ್ಬೋದು. ಏನ್ ಮಾಡುತ್ತೆ ಅಂದ್ರೆ ಡಿಕಂಪೋಸಿಷನ್ ಆಫ್ ದಿ ಆರ್ಗಾನಿಕ್ ವೇಸ್ಟ್ ವಿತ್ ಲೋ ಆಕ್ಸಿಜನ್ ಅಂಡ್ ಹೈ ಟೆಂಪರೇಚರ್. ಲೋ ಆಕ್ಸಿಜನ್, ಹೈ ಟೆಂಪರೇಚರ್. ಥರ್ಡ್ ಒನ್ ಈಸ್ ಓಪನ್ ಬರ್ನಿಂಗ್. ಓಪನ್ ಬರ್ನಿಂಗ್ ಎನ್ವೈರನ್ಮೆಂಟಲ್ ಹಾರ್ಮ್ಫುಲ್ ಅಂಡ್ ಮೋಸ್ಟ್ ಪ್ರಾಕ್ಟಿಕಲಿ, ರೈಟ್. ಸೊ ಇದೇನಂತ ಹಾರ್ಮ್ಫುಲ್ ಇದೆ, ಬಟ್ ಪ್ರಾಕ್ಟಿಕಲಿ ಎಲ್ಲರೂ ಇದೇ ಮಾಡ್ತಾರೆ, ಬಟ್ ಇದು ತುಂಬಾ ಹಾರ್ಮ್ಫುಲ್ ಇದೆ ಎನ್ವೈರನ್ಮೆಂಟ್ಗೆ. ಸೊ 3 ಮೆಥಡ್ ಇದೆ, ರೈಟ್. 3 ಮೆಥಡ್ ಇದೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಟೈಪ್ಸ್ ಆಫ್ ಲ್ಯಾಂಡ್ ಫಿಲ್ಸ್ ಆರ್ ದೇರ್. ಎಷ್ಟು ಟೈಪ್ಸ್ ಲ್ಯಾಂಡ್ ಫಿಲ್ಸ್ ಇದೆ ಅಂತ ಕೇಳ್ತಾ ಇರೋದು. ದೇರ್ ಆರ್ 3 ಲ್ಯಾಂಡ್ ಫಿಲ್ಸ್. ಒಂದು ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೋಸ್ಟ್ ಕಾಮನ್ ಅಂಡ್ ಆರ್ ಸೂಟೆಡ್ ವೇರ್ ದ ಲ್ಯಾಂಡ್ ಫೀಚರ್ಸ್ ಆಡ್ ಇನ್ ಅ ಡಿಕಂಪೋಸಿಷನ್, ರೈಟ್. ಅಂತ ಕಡೆ ಇದನ್ನ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಡಂಪ್ಸ್, ರೈಟ್. ಕಂಟ್ರೋಲ್ ಡಂಪ್ಸ್ ಆರ್ ವೆಲ್ ಪ್ಲಾನ್ ಸೈಟ್. ಅಂದ್ರೆ ಒಂದು ಸಿಸ್ಟಮೆಟಿಕ್ ಏನಂತಂದ್ರೆ ಪ್ಲಾನ್ ಮಾಡಿ ಆ ಏರಿಯಾದಲ್ಲಿ ನಾವು ಸಾಲಿಡ್ ವೇಸ್ಟ್ ನ ಮಾಡ್ತಾ ಇದ್ರೆ ಅದು ಕಂಟ್ರೋಲ್ ಡಂಪ್ಸ್ ಅಂತ ಅಂತೀವಿ, ಆಯ್ತಾ. ಬಯೋ ರಿಯಾಕ್ಟರ್ ಲ್ಯಾಂಡ್ ಫಿಲ್ಸ್ ಅಂತ ಇದೆ. ಬಯೋ ರಿಯಾಕ್ಟರ್ ಅಂದ್ರೆ ಸುಪೀರಿಯರ್ ಮೈಕ್ರೋಬಯಾಲಜಿಕಲ್ ಪ್ರೋಸೆಸ್ ಫಾರ್ ದ ಡಿಕಂಪೋಸಿಷನ್, ರೈಟ್. ಸೊ ಸುಪೀರಿಯರ್ ಅಂತಂದ್ರೆ ತುಂಬಾ ಕೇರ್ ತಗೊಂಡು, ಆಯ್ತಾ, ಮಾಡೋದನ್ನ ನಾವು ಬಯೋ ರಿಯಾಕ್ಟರ್ ಲ್ಯಾಂಡ್ ಫಿಲ್ಸ್ ಅಂತ ಅಂತೀವಿ. ಸೊ ವಿ ಹ್ಯಾವ್ ಎ 3 different types of what? Landfills. Which gas produced in open dump from the decomposition of the biodegradable waste? ಯಾವ ಒಂದು ಗ್ಯಾಸ್ ಡಿಕಂಪೋಸಿಷನ್ ಆಫ್ ಬಯೋಡಿಗ್ರೇಡಬಲ್ ಇಂದ ಬರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದೇ ಮೀಥೇನ್, ರೈಟ್. ಸೊ ಮೀಥೇನ್ ವಿಲ್ ಬಿ ಪ್ರೊಡ್ಯೂಸ್. ಸೊ ಮೀಥೇನ್ ನ ಡಿಕಂಪೋಸಿಷನ್ ಅಂಡರ್ ಆನ್ ಅರೋಬಿಕ್ ಕಂಡೀಷನ್ ಅಲ್ಲಿ ಬರುತ್ತೆ. ಸೊ ಈ ಸ್ಕೆಚ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, ರೈಟ್. ಲೀಚೆಟ್ ಎಲ್ಲಿ ಬರುತ್ತೆ ನೋಡಿ, ಇದು ಲೀಚೆಟ್ ಇದೆ, ಬಟ್ ಇಲ್ಲಿ ನೋಡಿ ಗ್ಯಾಸ್ ಕಂಟ್ರೋಲ್ ಎಲ್ಲಿದೆ. ಸೊ ಈ ಗ್ಯಾಸಸ್ ಅಲ್ಲಿ ಯಾವ ಗ್ಯಾಸಸ್ ಆಗುತ್ತೆ ಅಂತಂದ್ರೆ ಗ್ಯಾಸಸ್ ಫೌಂಡ್ ಇನ್ ಲ್ಯಾಂಡ್ ಫಿಲ್ಸ್ ಆರ್ NH3, CO2, CO, H2S, CH4, N2, H2 and O2. ಇಷ್ಟು ಗ್ಯಾಸಸ್ ಫಾರ್ಮೇಶನ್ ಆಗುತ್ತೆ. ಅದನ್ನ ರಿಕವರಿ ಮಾಡ್ಕೊಳ್ಳೋಕೆ ಇಲ್ಲಿ ಒಂದು ಗ್ಯಾಸ್ ಕಂಟ್ರೋಲ್ ಸಿಸ್ಟಮ್ ನ ನಾವು ಇಟ್ಟಿರ್ತೀವಿ. ಓಕೆ, ಸೊ ಮೇಜರ್ ಆಗಿ CH4 ಇಸ್ ನಥಿಂಗ್ ಬಟ್ ಮೀಥೇನ್, ಓಕೆ, ಅಂಡ್ ದಿಸ್ ಇಸ್ ಎನ್ ಕಾರ್ಬನ್ ಡೈಆಕ್ಸೈಡ್, ರೈಟ್. ಇವೆರಡು ಪ್ರಿನ್ಸಿಪಲ್ ಗ್ಯಾಸಸ್ ಇದೆ ಫ್ರಮ್ ದ ಆನರೋಬಿಕ್ ಡಿಕಂಪೋಸಿಷನ್ ಆಫ್ ದಿ ಬಯೋಡಿಗ್ರೇಡಬಲ್ ಆರ್ಗಾನಿಕ್ ಕಾಂಪೋನೆಂಟ್ ಇನ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವಾಗ ಮೀಥೇನ್ ಪ್ರೆಸೆನ್ಸ್ ಇರುತ್ತೆ, ಆಯ್ತಾ, ಏರಿನ ಕಾನ್ಸಂಟ್ರೇಷನ್ ಬಿಟ್ವೀನ್ 5 to 15%, ಇಟ್ ಈಸ್ ಎಕ್ಸ್ಪ್ಲೋಸಿವ್. ನೋಡಿ, ತುಂಬಾ ಡೇಂಜರ್ ಇರುತ್ತೆ ಇದು, ಬಿಕಾಸ್ ಓನ್ಲಿ ಎ ಲಿಮಿಟೆಡ್ ಅಮೌಂಟ್ ಆಫ್ ಆಕ್ಸಿಜನ್ ಇಸ್ ಪ್ರೆಸೆಂಟ್ ಇನ್ ಎ ಲ್ಯಾಂಡ್ ಫಿಲ್. ದೆನ್ CH4 ಕಾನ್ಸಂಟ್ರೇಷನ್ ರೀಚಸ್ ದಿಸ್ ಕ್ರಿಟಿಕಲ್ ಲೆವೆಲ್, ಆಯ್ತಾ. ನೋಡಿ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿ ಮಿಥೇನ್ ಲೆವೆಲ್ ಜಾಸ್ತಿ ಆದರೆ ಎಕ್ಸ್ಪ್ಲೋಸಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೇರ್ ಇಸ್ ಎ ಲಿಟಲ್ ಡೇಂಜರ್ ದಟ್ ದ ಲ್ಯಾಂಡ್ ಫಿಲ್ ವಿಲ್ ಎಕ್ಸ್ಪ್ಲೋಡ್, ಅಂದ್ರೆ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ methane mixture is an explosive range can from the landfill gases migrate offsite and mix with the air. ಸೊ ಇದನ್ನ ಮಾಡಬಾರ್ದು, ಇದು ಆಗಬಾರ್ದು ಅಂತಾನೆ ಇಲ್ಲಿ ನಾವು ಮಾಡಿರೋದೇ ಅದೇ ಗ್ಯಾಸ್ ಕಂಟ್ರೋಲ್ಸ್. ಆ ಗ್ಯಾಸ್ ನಾವು ಏನಂದ್ರೆ ಡಿಪಾಸಿಟ್ ಮಾಡೋದು ಅಥವಾ ಎಲ್ಲಾದ್ರೂ ಸ್ಟೋರ್ ಮಾಡಬಹುದು. ಸೊ ಕಾನ್ಸಂಟ್ರೇಷನ್ ಆಫ್ ದೀಸ್ ಗ್ಯಾಸಸ್ ದಟ್ ಮೇ ಬಿ ಎಕ್ಸ್ಪೆಕ್ಟೆಡ್ ಇನ್ ದ ಲೀಚೆಟ್ ವಿಲ್ ಬಿ ಡಿಪೆಂಡ್ ಆನ್ ದ ದೇರ್ ಕಾನ್ಸಂಟ್ರೇಷನ್ ಇನ್ ದ ಗ್ಯಾಸ್ ಫೇಸಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಲೀಚೆಟ್. ಲೀಚೆಟ್ ಅಲ್ಲೂ ಅದು ಇರುತ್ತೆ ಅಂತ ಹೇಳ್ತಾ ಇರೋದು, ರೈಟ್. Confirm? Clear? Let's move to the next question. The WHO, World Health Organization, right? World Health Organization has classified biomedical waste into how many categories? Biomedical waste 4 category ಇದೆ. ಒಂದು infectious, pathological, radioactive,
ಆರ್ ಅದರ್ಸ್ ಅಂತ ಇದೆ. ಸೊ ಇನ್ಫೆಕ್ಷನ್ಸ್ ಅಂದರೆ ಸರ್ಜರೀಸು ಎನಿ ಅದರ್ ಮಟೀರಿಯಲ್ ಕಂಟೈನಿಂಗ್ ಪ್ಯಾಥೋಜನ್ಸ್ ಇರೋದನ್ನ ನಾವು ಅದನ್ನು ಇನ್ಫೆಕ್ಷನೇಷಸ್ ಅಂತ ಅಂತೀವಿ. ಪ್ಯಾಥೊಲಾಜಿಕಲ್ ಅಂದರೆ ಟಿಶ್ಯೂಸ್, ಆರ್ಗನ್ಸ್, ಡ್ರಗ್ಸ್ ಇವೆಲ್ಲ ಏನಂತಂದರೆ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಆಯಿತಾ, ಅದು ಒಂದು ಪ್ಯಾಥೊಲಾಜಿಕಲ್ ಒಂದು ವೇಸ್ಟ್ ಅಂತ, ಅದನ್ನು ಒಂದು ವೇಸ್ಟ್ ಅಂತ, ಮೆಡಿಕಲ್ ವೇಸ್ಟ್ ಅಂತ ಅವರು ಕ್ಲಾಸಿಫೈ ಮಾಡಿದ್ದಾರೆ. ರೇಡಿಯೋ ಆಕ್ಟಿವ್ ಅಂದರೆ ಕಂಟ್ಯಾಮಿನೇಟೆಡ್ ವಿತ್ ದ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್, ಅದು ಇತ್ತಂದರೆ ಅದರ ರೇಡಿಯೋ ಆಕ್ಟಿವ್ ಅಂದರೆ. ಅದರ್ ಅಂತಂದರೆ ಹಾಸ್ಪಿಟಲ್ ಹೌಸ್ ಕೀಪಿಂಗು ಆಯಿತಾ, ಕಿಚನ್ನು ಅಂದರೆ ಏನಾದರೂ ಗ್ಲೋಸ್ ಇರ್ಬೋದು, ಏನೋ ಹಾಸ್ಪಿಟಲ್ ವೇಸ್ಟ್ ಇರುತ್ತೆ ನೋಡಿ ಅದನ್ನು. ಸೊ ದೇ ಆರ್ ಡಿವೈಡೆಡ್ ಇನ್ 4 ಕ್ಲಾಸಿಫಿಕೇಶನ್ಸ್. ನೆಕ್ಸ್ಟ್, ವಾಟ್ ಪ್ಲಾನ್ ಶುಡ್ ಬಿ ಮೇಕ್ ಟು ದ ಡಿಸ್ಪೋಸಲ್ ಆಫ್ ದಿ ಸಾಲಿಡ್ ವೇಸ್ಟ್? ಯಾವ ಒಂದು ಪ್ಲಾನ್ನ ಮಾಡಬೇಕು? ಇದಕ್ಕೆ ಸಿಂಪಲ್ ಆಗಿದೆ, ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್ನ ಮಾಡಬೇಕು. ಇಂಟಿಗ್ರೇಟೆಡ್ ಅಂತಂದರೆ ಇದರಲ್ಲಿ ಕಲೆಕ್ಷನ್ ಮಾಡಬೇಕು, ಪ್ರಾಸೆಸ್ ಮಾಡಬೇಕು, ರಿಸೋರ್ಸ್ ರಿಕವರಿನೂ ಮಾಡಬೇಕು, ಫೈನಲ್ ಡಿಸ್ಪೋಸಲ್ ಆಫ್ ದಿ ಸೈಟು ಇರುತ್ತೆ. ಇದೆಲ್ಲ ಇನ್ಕ್ಲೂಡ್ ಇರುತ್ತೆ. ಒಂದು ಸರ್ಕಲ್ ಇರುತ್ತೆ ಇದರಲ್ಲಿ, ಆ ಸರ್ಕಲಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಅಂತೀವಿ. ನಮ್ಮ ಎಲ್ಲ ಸಿಟಿ, ನಮ್ಮ ಓಣೆ, ನಮ್ಮ ಡಿಸ್ಟಿಕ್, ನಮ್ಮ ಕಾಲನಿ ಎಲ್ಲ ಈಗ ಮಾಡ್ತಾ ಇರೋದು ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್. ಕನ್ಸಿಡರ್ ದಿಸ್ ಆಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, ರೈಟ್, ಪ್ರಾಕ್ಟಿಕಲಿ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಕ್ಯಾನ್ ಬಿ ರೀಸೈಕಲ್ಡ್ ಮೆನಿ ಟೈಮ್ಸ್? ಯಾವ ಒಂದು ಮಟೀರಿಯಲ್ನ ನಾವು ಜಾಸ್ತಿ ಸಲ ರೀಸೈಕಲ್ ಮಾಡ್ಬೋದು? ಪ್ಲಾಸ್ಟಿಕ್, ವುಡ್, ಆರ್ಗಾನಿಕ್ ಮಟೀರಿಯಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಅಲ್ಯೂಮಿನಿಯಂ. ಗೊತ್ತಾಯ್ತಾ, ಅಲ್ಯೂಮಿನಿಯಂನ, ರೈಟ್. ಸೊ ರೀಸೈಕ್ಲಿಂಗ್, reusing some component of the waste that has some economic value. Aluminum can be recycled many times, right? ಯಾಕೆಂದ್ರೆ mining of new aluminum is expensive, hence recycling of aluminum plays a significant role in the aluminum industry. ಗೊತ್ತಾಯ್ತಾ, ಅದಕ್ಕೆ ಅಲ್ಯೂಮಿನಿಯಂ ನಾವು ಜಾಸ್ತಿ ರೀಸೈಕಲ್ ಮಾಡ್ತೀವಿ. ನೆಕ್ಸ್ಟ್, how does the organic material in the buried solid waste will decompose? 1 minute. Yes, pen nadita illa 1 ನಿಮಿಷ. How does the organic material in the buried solid waste will decompose? ಆಯ್ತಾ, ಆರ್ಗಾನಿಕ್ ಮಟೀರಿಯಲ್ ಯಾವ ಥರ ಬ್ಯೂರ್ ಮಾಡಿದ್ರೆ ಸಾಲಿಡ್ ವೇಸ್ಟ್ ಡಿಕಂಪೋಸ್ ಆಗುತ್ತೆ, ರೈಟ್. ಸೊ ಅದು ಯಾವುದರಿಂದ ಆಗುತ್ತೆ? ಡ್ಯೂ ಟು ದ ಆಕ್ಷನ್ ಆಫ್ ದ ಮೈಕ್ರೋ ಆರ್ಗನಿಸಮ್ಸ್. ಆಯ್ತಾ, ನಾವು ಮೈಕ್ರೋ ಆರ್ಗನಿಸಮ್ಸ್ ಅದರಲ್ಲಿ ಏನು ಹುಳಗಳು ಪ್ರೆಸೆಂಟ್ ಇರುತ್ತೆ ನೋಡಿ, ಅದರಿಂದನೇ ಆಗುತ್ತೆ. ಗೊತ್ತಾಯ್ತಾ? ಸೊ ಬೈ ದ ಆಕ್ಷನ್ ಆಫ್ ದ ಮೈಕ್ರೋ ಆರ್ಗನಿಸಮ್ಸ್. ನೆಕ್ಸ್ಟ್, at the first the waste decomposes aerobically. ಗೊತ್ತಾಯ್ತಾ, ಇಲ್ಲಿ ನೋಡಿ, ಫಸ್ಟ್ ಏನಾಗುತ್ತೆ? aerobically decompose ಆಗುತ್ತೆ until the oxygen that was present in the freshly placed fill is used up by the aerobic microorganisms. Okay. Next, which of the integrated waste management is reduced on an individual level? individual level ಅಲ್ಲಿ ನಾವು ಯಾವುದನ್ನ ಕಮ್ಮಿ ಮಾಡ್ಬೋದು, ರೈಟ್. ಸೊ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಅಂತಂದ್ರೆ ನೋಡಿ, ರೀಸೈಕ್ಲಿಂಗ್ ಮಾಡೋಕ್ಕಾಗಲ್ಲ, ಡಿಸ್ಪೋಸಲ್ ಮಾಡೋಕ್ಕಾಗಲ್ಲ, ಬರ್ನಿಂಗ್ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ಲೆವೆಲ್ ಅಂದರೆ ನಾನೊಬ್ಬ ಆಸ್ ಅ ಇಂಡಿಯನ್ ಸಿಟಿಸನ್, ನನ್ನ ಮನೆಯಲ್ಲಿ ಇಷ್ಟು ಕಸ ಆಯ್ತಾ ಏನಂತಂದರೆ ಜನರೇಟ್ ಆಗ್ತಿದೆ ಅಂತಂದರೆ ನಾವು ಇಂಡಿವಿಜುವಲ್ ಲೆವೆಲಲ್ಲಿ ಏನು ಮಾಡ್ಬೋದು ಅಂದರೆ ಸೋರ್ಸ್ ರಿಡಕ್ಷನ್ ಒಂದೇ ಮಾಡ್ಬೋದು, ಆಯಿತಾ. ಸಪ್ರೇಟ್ ಮಾಡ್ಬೋದು, ಇವೆರಡೇ ಮಾಡ್ಬೋದು, ಬೇರೆದೇನು ಮಾಡೋಕ್ಕಾಗೋದಿಲ್ಲ, ಆಯಿತಾ. ಸೊ ಸೋರ್ಸ್ ರಿಡಕ್ಷನ್ ಇಸ್ ದ ಒನ್ ಆಫ್ ದ ಫಂಡಮೆಂಟಲ್ ವೇಸ್ ಟು ರೆಡ್ಯೂಸ್ ದ ವೇಸ್ಟ್, ಆಯಿತಾ. ನಮ್ಮ ಮನೆಯಲ್ಲಿ ಜನರೇಟ್ ಆಗೋದನ್ನೇ ನಾವು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಚೇಂಜಸ್ ತರಬೇಕು, ರೈಟ್. ಸಿಂಗಲ್ ಡಿಸ್ಪೋಸಿಬಲ್ ಪ್ಲಾಸ್ಟಿಕ್ ಅಥವಾ ಯಾವುದೇ ಒಂದು ಮಟೀರಿಯಲ್ನ ಯೂಸ್ ಮಾಡಬೇಡಿ, ಅಷ್ಟೇ, ಸಿಂಪಲ್. ಆನ್ ಇಂಡಿವಿಜುವಲ್ ಲೆವೆಲ್ ವಿ ಕ್ಯಾನ್ ರೆಡ್ಯೂಸ್ ದ ಯೂಸ್ ಆಫ್ ಅನ್ನೆಸರಿ ಐಟಮ್ಸ್ ವೈಲ್ ಶಾಪಿಂಗ್, ರೈಟ್. ಅವಾಯ್ಡ್ ಬೈಯಿಂಗ್, ಇದು ನಿಮ್ಗೆ ಗೊತ್ತಿದೆ, ಶಾಪಿಂಗ್ ಮಾಡೇ ಮಾಡ್ತಾರೆ ಫ್ಲಿಪ್ಕಾರ್ಟ್ ಅಮೆಝಾನ್, ಓಕೆ. ಅವಾಯ್ಡ್ ಬೈಯಿಂಗ್ ಡಿಸ್ಪೋಸಬಲ್ ಐಟಮ್ಸ್, ನಾನು ಇವಾಗೇ ಹೇಳಿದೆ, ಡಿಸ್ಪೋಸಬಲ್ ಅಂದರೆ ಒಂದು ಸಲ ಯೂಸ್ ಮಾಡಿದ್ರೆ ಮುಗೀತು, ಅದರದ್ದು ಯೂಸೇಜ್ ಮುಗ್ದೋಯ್ತು, ಅದು ಒಂದು ಬರ್ಡನ್ ಥರ ಇದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗಂತೂ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಮೊದಲಿತ್ತಲ್ಲ, ಆಯಿತಾ. ಪ್ಲಾಸ್ಟಿಕ್ ಗ್ಲಾಸಸ್ಸು, ರೈಟ್, ಪ್ಲಾಸ್ಟಿಕ್ ಗ್ಲಾಸಸ್ ನೋಡಿ, ಆಮೇಲೆ ಅವೆಲ್ಲ ಏನಂತಾರೆ ಪ್ಲೇಟ್ಸ್ಗಳು ನೋಡಿ, ಇನ್ನೂ ಇದೆ, ರೈಟ್. ಸೊ ಅದು ಎಷ್ಟು ಬರ್ಡನ್ ಆಗ್ತಿದೆ ಅಂತಂದರೆ ನಮ್ಮ ಭೂಮಿ ಮೇಲೆ, ಅದು ನಮಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಸೊ ಅವಾಯ್ಡ್ ಯೂಸಿಂಗ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್, ಇದಂತೂ ಎಲ್ಲರೂ ಗೌರ್ಮೆಂಟೇ ಹೇಳುತ್ತೆ, ನಾನೇನು ಹೇಳೋದು, ರೈಟ್. ಬಟ್ ಯಾರೂ ಫಾಲೋ ಮಾಡೋದಿಲ್ಲ. ಬಟ್ ನಮ್ಮ ಸ್ಟೂಡೆಂಟ್ ಇದ್ರೆ ನೀವು ಫಾಲೋ ಮಾಡಿ. ನಾವು ಸೊ ದೇರ್ ಈಸ್ ಅನದರ್ ಪ್ರಾಬ್ಲಮ್ ರಿಗಾರ್ಡಿಂಗ್ ದ ಲ್ಯಾಂಡ್ ಫಿಲ್ ಏರಿಯಾ ರಿಕ್ವೈರ್ಡ್, ಆಯಿತಾ. ಒಂದು ಡಿಸೈನ್ ಆಫ್ ಲ್ಯಾಂಡ್ ಫಿಲ್ ಮೇಲೆ ಒಂದು ಕ್ವಶನ್ ಹಾಕಿದ್ದೀನಿ, ಸೊ ದಟ್ ನಿಮಗೂ ಓವರ್ ಆಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಅಂತಂದರೆ ಎಲ್ಲ ಕ್ವಶನ್ ಯಾವುದೇ ಮೇಲೆ ಬಂದರೂ ನೀವು ಮಾಡೋಕ್ಕೆ ಬರಬೇಕು, ಬಿಕಾಸ್ ಯು ಆರ್ ಮೈ ಸ್ಟೂಡೆಂಟ್, ರೈಟ್. ಯು ಹ್ಯಾವ್ ಟು ನೋ ಎವ್ರಿಥಿಂಗ್ ಅಬೌಟ್ ದಿಸ್ ಸಬ್ಜೆಕ್ಟ್,
ವಿದಿನ್ ಅ ಶಾರ್ಟೆಸ್ಟ್ ಟೈಮ್. ಸೊ ಬನ್ನಿ ಮಾಡೋಣ ಏನಿದೆ ಪ್ರಾಬ್ಲಮ್. ಡಿಟರ್ಮೈನ್ ದ ಲ್ಯಾಂಡ್ಫಿಲ್ ಏರಿಯಾ ರಿಕ್ವೈರ್ಡ್ ಫಾರ್ ಎ municipality with a population of 50,000, right? Given that solid waste generation is 350 gram per person per day and compacted density of the landfill is 504 kg per meter cube, average depth of the compacted solid waste is 3. Okay, first let me calculate the solution. First step ಏನು ಬರುತ್ತೆ ಅಂತಂದ್ರೆ ಇದರಲ್ಲಿ ಟೋಟಲ್ ಅಮೌಂಟ್ ಆಫ್ ಸಾಲಿಡ್ ವೇಸ್ಟ್ ಜನರೇಷನ್ ಎಷ್ಟಾಗ್ತಿದೆ ಇನ್ ಎ ಡೇ ನಾವು ಮಾಡಬೇಕು. ಕ್ಯಾಲ್ಕುಲೇಷನ್ ಆರಾಮಾಗಿ ಬರಿತೀನಿ ನೀಟಾಗಿ. ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಅಮೌಂಟ್ ಆಫ್ ಸಾಲಿಡ್ ವೇಸ್ಟ್ ಜನರೇಟೆಡ್ ಆರ್ ಜನರೇಷನ್ ಇನ್ ಎ ಡೇ ಎಷ್ಟು ಜನರೇಟ್ ಆಗ್ತಿದೆ ಅಂತ ನಾನು ನೋಡ್ತಾ ಇರೋದು. ಸೊ ಈಗ ಇದನ್ನ ಯಾವ ಥರ ಮಾಡೋದು, ರೈಟ್? ಸೊ ಅದನ್ನ ನೋಡಿ, ಟೋಟಲ್ ಅಮೌಂಟ್ ಆಫ್ ಸಾಲಿಡ್ ವೇಸ್ಟ್ ಜನರೇಟೆಡ್ ಇನ್ ಎ ಡೇ ಈಕ್ವಲ್ಸ್ ಟು ಏನು ಮಾಡೋದು, ಪಾಪ್ಯುಲೇಷನ್, ರೈಟ್? ಪಾಪ್ಯುಲೇಷನ್ ಇಂಟು per capita solid waste generation. So population ಕೊಟ್ಟಿದ್ದಾರೆ 50,000 into per capita ಕೊಟ್ಟಿದ್ದಾರೆ 350. ಸೊ ಇದು ಮಲ್ಟಿಪ್ಲೈ ಮಾಡಿದಾಗ 17.5 into 10⁶, 17.5, ರೈಟ್? ಸೊ ಗ್ರಾಮ್ ಪರ್ ಡೇ. ಸೊ ಇದನ್ನು ಕೆ ಜಿಗೆ ಮಾಡ್ಕೊಂಡಾಗ 17.5 into 10⁻3 kg ಪರ್ ಡೇ. ಇದು ಕೆ ಜಿ ಪರ್ ಡೇ ನಾನು ಕನ್ವರ್ಟ್ ಮಾಡಿದೆ. ಫಸ್ಟ್ ಸ್ಟೆಪ್ ಆಯಿತು. ಈಗ ಸೆಕೆಂಡ್ ಏನು ಮಾಡಬೇಕು ಗೊತ್ತಾ? ಸೆಕೆಂಡ್ ವಾಲ್ಯೂಮ್ ಆಫ್ ದಿ ಸಾಲಿಡ್ ವೇಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ವಾಲ್ಯೂಮ್ ಜನರೇಟ್ ಆಗ್ತಾ ಇದೆ. ಕ್ಯಾಲ್ಕುಲೇಷನ್ ಆಫ್ ವಾಲ್ಯೂಮ್ ಆಫ್ ಸಾಲಿಡ್ ವೇಸ್ಟ್. ಈಗ ಸೊ ವಾಲ್ಯೂಮ್ನ ಯಾವ ಥರ ಮಾಡೋದು? ಸಿಂಪಲ್ ಆಗಿ ವಿ ಈಕ್ವಲ್ಸ್ ಟು ಟೋಟಲ್ ಅಮೌಂಟ್ ಆಫ್ ಸಾಲಿಡ್ ವೇಸ್ಟ್, ಟೋಟಲ್ ಅಮೌಂಟ್ ಆಫ್ ಸಾಲಿಡ್ ವೇಸ್ಟ್ ಡಿವೈಡೆಡ್ ಬೈ ಕಾಂಪ್ಯಾಕ್ಟೆಡ್, ಆಯ್ತಾ? ಕಾಂಪ್ಯಾಕ್ಟೆಡ್ ಡೆನ್ಸಿಟಿ ಮಾಡಿದಾಗ ನಮಗೇನು ಬರುತ್ತೆ? 17500 kg ಪರ್ ಏನು ಕೊಟ್ಟಿರೋದು? kg ಪರ್ ಇಲ್ಲಿ ಬಂದಿರೋದಲ್ಲ, ರೈಟ್? kg ಪರ್ ಡೇ, ರೈಟ್? kg ಪರ್ ಡೇ. ಸೊ ಡಿವೈಡೆಡ್ ಬೈ 504 ಅದೇನಿದೆ? kg ಪರ್ ಮೀಟರ್ ಕ್ಯೂಬ್ ಇದೆ, kg ಪರ್ ಮೀಟರ್ ಕ್ಯೂಬ್. ಸೊ ವಾಲ್ಯೂಮ್ ಇರೋದು ಯಾವುದರಲ್ಲಿ? ವಾಲ್ಯೂಮ್ ಬಂದು ಇದು ಇರೋದು 34.72 ಮೀಟರ್ ಕ್ಯೂಬ್ ಪರ್ ಡೇ ಇಷ್ಟು ವಾಲ್ಯೂಮ್ ಜನರೇಟ್ ಆಗ್ತದೆ. ಫಸ್ಟ್ ಸ್ಟೆಪ್ ಏನು ಮಾಡಿದ್ವಿ ನಾವು? ಟೋಟಲ್ ಅಮೌಂಟ್ ಆಫ್ ಸಾಲಿಡ್ ವೇಸ್ಟ್ ಜನರೇಷನ್ ಕೆ ಜಿ ಪರ್ ಡೇ, ಅದಾದಮೇಲೆ ವಾಲ್ಯೂಮು. ಈಗ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡೋದಿದೆ ಅಂತಂದರೆ ನಾವು ಲ್ಯಾಂಡ್ ಫಿಲ್ ಏರಿಯಾ ಎಷ್ಟು ಬೇಕು, ರೈಟ್? ಸೊ ಲ್ಯಾಂಡ್ ಫಿಲ್ ಏರಿಯಾ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇವು ಮೂರೇ ಸ್ಟೆಪ್ಪು, ರೈಟ್? ಆವರೇಜ್ ಡೆಪ್ತ್ ಎಷ್ಟು ಕೊಟ್ಟಿದ್ದಾರೆ? ಆವರೇಜ್ ಡೆಪ್ತ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 3 ಮೀಟರ್. ಆವರೇಜ್ ಡೆಪ್ತ್ ಈಕ್ವಲ್ಸ್ ಟು 3 ಮೀಟರ್. ದಿಸ್ ಇಸ್ ಗಿವನ್ ಇನ್ ದ ಕ್ವಶನ್. ನಾವು ಟೋಟಲ್ landfill area required for the municipality, total landfill area. So 34.72 divided by 3 ಮಾಡೋಣ, ರೈಟ್? ಅದೆಷ್ಟಾಯಿತು? ಲ್ಯಾಂಡ್ಫಿಲ್ ಏರಿಯಾ 11.57, ರೈಟ್? 11.57 ಮೀಟರ್ ಸ್ಕ್ವೇರ್, 11.57 ಮೀಟರ್ ಸ್ಕ್ವೇರ್, ಗೊತ್ತಾಯ್ತಾ? ಸೊ ಟೋಟಲ್ 11.57 ಮೀಟರ್ ಸ್ಕ್ವೇರು ಸ್ಪೇಸ್ ಬೇಕು, ಇಷ್ಟು ಜನರೇಟ್ ಆಗ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು, ಗೊತ್ತಾಯ್ತಾ? ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು.
ಯಾವುದು ಲ್ಯಾಂಡ್ ಫಿಲ್ ಸೈಟ್ ಏರಿಯಾ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದ ಕ್ಲಾಸ್. ಸಾರಿ, ವೈ ಬರ್ನಿಂಗ್ ವೇಸ್ಟ್ ಈಸ್ ನಾಟ್ ಎನ್ ಅಕ್ಸೆಪ್ಟಬಲ್ ಪ್ರಾಕ್ಟೀಸ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ತುಂಬಾ ಸಿಂಪಲ್ ಇದೆ. ಯಾಕೆ ಅಂತಂದ್ರೆ ಇದು ಸೆವೆರಲ್ ಎನ್ವೈರನ್ಮೆಂಟಲ್ ಇಶ್ಯೂಸ್ ಕ್ರಿಯೇಟ್ ಮಾಡುತ್ತೆ. ಏರ್ ಪೊಲ್ಯೂಷನ್ ಮಾಡುತ್ತೆ, ಆಯ್ತಾ. ಅದಾದ್ಮೇಲೆ ಏನಂತಂದ್ರೆ ಹೆಲ್ತ್ ಪ್ರಾಸ್ಪೆಕ್ಟಿವ್ ಇಂದ ಚೆನ್ನಾಗಿರೋದಿಲ್ಲ. ಯಾಕೆಂತಂದ್ರೆ ಯಾವ ಒಂದು ಮಟೀರಿಯಲ್ ಇದರಿಂದ ಲಿಬರೇಟ್ ಆಗಿ ನಮ್ಮ ಬಾಡಿ ಒಳಗಡೆನೂ ಬರ್ಬೋದು, ಆಯ್ತಾ. ಹ್ಯೂಮನ್ಸ್ಗೆ, ಆನಿಮಲ್ಸ್ಗೆ ಎಲ್ಲದಕ್ಕೂ ಇದು ಡೇಂಜರ್ ಇದೆ, ಅದಕ್ಕೆ ಗೊತ್ತಾಯ್ತಾ. ಸೊ ದ್ಯಾಟ್ ಇಲ್ಲಿಗೆ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಮುಗೀತು. ಇದು 11ನೇ ಕ್ಲಾಸ್ ಇದೆ. ರಿಮೈನಿಂಗ್ ಇನ್ನೊಂದು 4-5 ಸಬ್ಜೆಕ್ಟು ಅದನ್ನು ಈಗ ಅಪ್ಕಮಿಂಗ್ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೇನೆ. ರೈಟ್, ವಿದಿನ್ 1 or 2 days it will be completed. Thank you. We will meet in the next video. Thank you.